ಆಕಾಶವಾಣಿ ಮಂಗಳೂರು. ಯುವವಾಣಿ. ಯುವ ಕೇಳುಗರಿಗೆ ವಂದನೆಗಳು ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕರಾಟೆ ಮತ್ತು ಟೇಕ್ವೆಂಡೋ ಪಟು ಮಧುಶ್ರೀ ಮಿತ್ರಾ ಪೆರ್ಲಾ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಯುವ ಮಿತ್ರರಿಗೆ ವಂದನೆಗಳು. ಇಂದಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಸಮರ ವಿದ್ಯೆ, ಸಮರ ತಂತ್ರಗಳೆಲ್ಲ ಸಮರ ಕಲೆ ಆಗಿ ಪರಿವರ್ತನೆಗೊಳ್ಳುವಂತಹ ಒಂದು ವಿಶೇಷ ಕಾಲದಲ್ಲಿ ನಾವಿದ್ದೇವೆ. ಈಗ ಭರತನಾಟ್ಯದ ಹಾಗೆ ಕರಾಟೆ ಕೂಡ ಒಂದು ಕಲೆ. ಕರಾಟೆ, ಟೊಕಾಂಡೋ ಇತ್ಯಾದಿ ಸಮರ ಕಲೆಗಳಿಗೆ ಎಲ್ಲ ವರ್ಗದ ಮತ್ತು ಸ್ತ್ರೀ ಪುರುಷ ವ್ಯತ್ಯಾಸ ಇಲ್ಲದೆ ಎಲ್ಲರೂ ಆ ಕಲೆಯತ್ತ ಆಕರ್ಷಿತರಾಗಿರುವಂತಹ ಒಂದು ಉತ್ತಮವಾದಂತಹ ಕಾಲದಲ್ಲಿ ನಾವಿದ್ದೇವೆ. ರಾಜ್ಯ, ರಾಷ್ಟ್ರ ಮಟ್ಟದ, ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಮತ್ತು ಟೊಕಾಂಡೋ ಕಲೆಗಳ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಅನೇಕಾನೇಕ ಚಿನ್ನ, ಬೆಳ್ಳಿ ಪದಕಗಳನ್ನು ಗಳಿಸಿರುವಂತಹ ಕಾಸರಗೋಡಿನ ಯುವತಿ ಮಧುಶ್ರೀ ಮಿತ್ರಾ ಅವರು ಇಂದು ನಮ್ಮ ಅತಿಥಿ. ಮಧುಶ್ರೀ, ನಮಸ್ತೆ. ನಮಸ್ತೆ. ಸಾಮಾನ್ಯವಾಗಿ ಹುಡುಗಿಯರಿಗೆ ಕರ್ನಾಟಕ ಸಂಗೀತ, ಭರತನಾಟ್ಯ ಇತ್ಯಾದಿನ ಕಲೀಲಿಕ್ಕೆ ಮತ್ತು ಕಲಿಸಲಿಕ್ಕೆ ಆಸಕ್ತಿ ಇರ್ತದೆ. ನೀವು ಕರಾಟೆ, ಟೊಕಾಂಡೋ ಇದರಲ್ಲಿ ಉನ್ನತ ಅಭ್ಯಾಸಕ್ಕೆ ಹೋಗುವಾಗ ನೀವು ಯಾವ ನಿರೀಕ್ಷೆ ಇಟ್ಕೊಂಡಿದ್ರಿ ಮತ್ತು ನಿಮ್ಮ ಮನೆಯಲ್ಲಿ ಯಾವ ರೀತಿಯ ಪ್ರತಿಕ್ರಿಯೆ ಇತ್ತು? ನಾನು ಮೂಲತಃ ನಮ್ದು ಹಳ್ಳಿ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋದು. ನನ್ನ ಅಪ್ಪ ಬೇಸಿಕಲಿ ಪರ್ಪಲ್ ಬೆಲ್ಟ್ ಆಗಿತ್ತು ಕರಾಟೆನಲ್ಲಿ. ಬಟ್ ಅವ್ರೊಂದು ಟೂರ್ನಮೆಂಟ್ ಹೋಗ್ಬೇಕಿದ್ರೆ ಅವ್ರದ್ದು ಲಿಗಮೆಂಟ್ ಟೈರ್ ಆಯ್ತು ಒಂದು ಕಾಂಪಿಟಿಷನ್ ಕೊಡ್ಬೇಕಿದ್ರೆ. ಸೊ ಅಲ್ಲಿಂದ ಅವರು ನನ್ಗೆ ಮಗ ಹುಟ್ಟಿದ್ರೆ ಕರಾಟೆಗೆ ಹಾಕ್ಬೇಕು ಅಂತ ಅವ್ರದ್ದು ಇದು ಡ್ರೀಮ್ ಆಗಿತ್ತು, ಅವ್ರ ಕನಸು. ಅಲ್ಲಿಂದ ನಾನು 4ನೇ ತರಗತಿಯಲ್ಲಿ ಇರ್ಬೇಕಿದ್ರೇನೆ ನನ್ನನ್ನು ಕರಾಟೆ ತರಬೇತಿಗೆ ಸೇರಿಸಿದ್ರು. ಸೊ ಅಲ್ಲಿಂದ ನನ್ಗೆ ಏನೋ ಅಂತ ಐಡಿಯಾನೇ ಇರ್ಲಿಲ್ಲ ಹೆಂಗೆ ಕರಾಟೆ ಏನು ಅಂತ. ತುಂಬಾ ಚಿಕ್ಕ ವಯಸ್ಸಿನಲ್ಲೇ ಸೇರಿಸಿದ್ರಲ್ಲ. ಬಟ್ ಅಲ್ಲಿಂದ ಹೋಗ್ತಾ ಹೋಗ್ತಾ ನಂಗೂ ತುಂಬಾ ಇಂಟ್ರೆಸ್ಟ್ ಬಂತು. ಯಾಕಂದ್ರೆ ಕರಾಟೆಯಿಂದಾಗಿ ಬರೀ ಸೆಲ್ಫ್ ಡಿಫೆನ್ಸ್ ಅಲ್ಲ, ರೆಸ್ಪೆಕ್ಟು, ಡಿಸಿಪ್ಲೀನು, ಟೈಮ್ ಮ್ಯಾನೇಜ್ಮೆಂಟು, ಯಾವ ತರ ಎದುರಿಸ್ಬೇಕು ಎಲ್ರನ್ನು. ಕಾಂಪಿಟಿಷನ್ ಹೋಗ್ಬೇಕಿದ್ರೆ ಅಲ್ಲಿ ನಿಮ್ಗೆ ತುಂಬಾ ಜನ ಪರಿಚಯ ಆಗ್ತಾರೆ, ಅವ್ರನ್ನ ಹೆಂಗ್ ಎದುರಿಸ್ಬೇಕು, ಯಾವ ತರ ಮಾತಾಡ್ಬೇಕು, ಎಲ್ಲಾನು ನಮ್ಗೆ ಕರಾಟೆ ಮಾರ್ಷಲ್ ಆರ್ಟ್ ಇಂದ ಬರುತ್ತೆ. ಸೊ ಇದ್ರ ಉದ್ದೇಶದಿಂದ ನನ್ನ ಅಪ್ಪ ನನ್ನ ಕರಾಟೆ ಕ್ಲಾಸಿಗೆ ಜಾಯಿನ್ ಮಾಡಿಸಿದ್ರು. ಯಾರು ಹೇಳಿಲ್ವಾ ಗಂಡು ಬಿರಿಯಾಗಿ ಯಾಕೆ ಕರಾಟೆ ಯಾಕೆ ಭರತನಾಟ್ಯ ಕಲಿಯೋದಲ್ಲ ಅಂತ? ಇಲ್ಲ, ಅದ್ರ ಜೊತೆಗೆ ನಾನು ಅದನ್ನು ಎಲ್ಲಾನು ಕಲಿತಾ ಇದ್ದೆ. ಅದೇ ರೀತಿ ಆದ್ರೆ ಕರಾಟೆನಲ್ಲಿ ಏನೋ ಹೆಚ್ಚಿನ ಆಸಕ್ತಿ ಬಂತು, ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಪಾರ್ಟ್ ಫ್ರಮ್ ದ್ಯಾಟ್ ಭರತನಾಟ್ಯನೂ ಚೂರು ಕಲ್ತಿದ್ದೀನಿ, ಕರ್ನಾಟಕ ಸಂಗೀತ, ಲೈಟ್ ಮ್ಯೂಸಿಕ್, ತಬ್ಲಾನು ಕಲಿತಾ ಇದ್ದೀನಿ. ಸರಿ ಸರಿ. ಮಧುಶ್ರೀ, ಯಾವುದೇ ಒಂದು ಕ್ರೀಡೆ ಇದ್ರೆ ಅದರ ಒಂದು ತರಬೇತಿಗೋಸ್ಕರ ಬೇರೆ ಫಿಟ್ನೆಸ್ ಅಭ್ಯಾಸಗಳು, ದೈಹಿಕ ಶ್ರಮಗಳು ತುಂಬಾ ಇರ್ತವೆ. ಈಗ ನೀವು ಕರಾಟೆಗೋಸ್ಕರ, ಟೊಕಾಂಡೋಗೋಸ್ಕರ ಯಾವುದೆಲ್ಲ ಇತರ ದೈಹಿಕ ವ್ಯಾಯಾಮ ಮಾಡ್ತೀರಿ? ನಾನು ಜಿಮ್ ಡೈಲಿ ಹೋಗ್ತೇನೆ. ಅದಲ್ಲದೆ ಯೋಗ ಸ್ವಲ್ಪ ಹೊತ್ತು ಮಾಡ್ತೀನಿ. ಬರೀ ಫಿಸಿಕಲ್ ಆಕ್ಟಿವಿಟಿ ಸಾಕಾಗಲ್ಲ, ಮೆಂಟಲಿನೂ ನಾವು ತುಂಬಾ ಸ್ಟ್ರಾಂಗ್ ಇರಬೇಕು. ಬೆಳಗ್ಗೆ ಎದ್ದು ಚೂರು ಯೋಗ, ಚೂರು ಮೆಡಿಟೇಷನ್ ಇದೆಲ್ಲಾನು ಮಾಡ್ತೀನಿ. ಯೂಶುವಲಿ ಕಾಂಪಿಟೇಷನ್ ಇಲ್ಲ ಅಂದವಾಗ 1 ಗಂಟೆ ಅಥವಾ 3/4 ಗಂಟೆ ಆ ತರ ಜಿಮ್ ಮಾಡ್ತೀನಿ. ಇನ್ ಕೇಸ್ ನನ್ಗೆ ಯಾವ್ದಾದ್ರು ಕಾಂಪಿಟೇಷನ್ ಇದೆ, ಟೂರ್ನಮೆಂಟ್ ಇದೆ ಅಂತ ಅಂದ್ರೆ ಟೈಮ್ ಅನ್ನು ಜಾಸ್ತಿ ಮಾಡ್ಕೊಂಡು 2 ಗಂಟೆ 1.5 ಗಂಟೆ ಮಾಡ್ತೀನಿ. ಅದು ಸಡನ್ ಆಗಿ ಮಾಡಬಾರ್ದು, ಇವೆಂಚುವಲಿ ಅದು ಜಾಸ್ತಿ ಟೈಮ್ ಮಾಡ್ತಾ ಹೋಗ್ಬೇಕು. ಈಗ ನೀವು ಅಭ್ಯಾಸ ಮಾಡ್ತಿರುವಾಗ ಎಷ್ಟು ಹೊತ್ತು ಮಾಡ್ತೀರಿ? ಆ ಹೊತ್ತಿಗೆ ಇರಬೇಕಾದಂತಹ ಮನಸ್ಥಿತಿ ಒಂಥರ ಇರ್ತದೆ. ಸ್ಪರ್ಧೆಗಳಿಗೆ ಹೋಗುವಾಗ ಅಲ್ಲಿ ಇರಬೇಕಾದಂತಹ ಮನಸ್ಥಿತಿಯೇ ಬೇರೆ, ತುಂಬಾ ಕಷ್ಟ ಇರ್ಬೋದು. ಯಾಕಂದ್ರೆ ತುಂಬಾ ಒತ್ತಡವನ್ನ ನೀವು ಸಹಿಸ್ಕೊಳ್ಬೇಕಾಗತ್ತೆ. ಅಲ್ಲಿಯ ವಾತಾವರಣ ಹೇಗಿರ್ತದೆ ಒಂದು ಸ್ಪರ್ಧೆಯಲ್ಲಿ? ಅದು ರಾಜ್ಯ ಮಟ್ಟದಿರುವಾಗ ಒಂಥರ ಬೇರೆ ಇರ್ತದೆ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗುವಾಗ ಅದು ತುಂಬಾ ವಿಶೇಷ ಇರ್ಬೋದು ಆ ಒತ್ತಡ. ಇದು ಹೇಗಿರ್ತದೆ ಮತ್ತೆ ಅವನ್ನು ಮೀರ್ಲಿಕ್ಕೆ ನೀವೇನ್ ಮಾಡ್ತೀರಿ? ಜಿಲ್ಲೆಗಳು ಅಂದ್ರೆ ನಮ್ದೇ ಜನರು, ನಮ್ದೇ ದೇಶ ಅಂತ ಒಂದು ನಮ್ಗೆ ಸ್ವಲ್ಪ ರಿಲ್ಯಾಕ್ಸ್ ಆಗಿರಕ್ಕಾಗತ್ತೆ. ಬಟ್ ಅಂತಾರಾಷ್ಟ್ರೀಯ ಮಟ್ಟ ಇದು ನಂದು ಮೊದ್ಲೇ ಸರಿ ಹೋಗಿದ್ದು ನಾನು. ಅಲ್ಲಿ ಎಲ್ಲಾ ದೇಶಗಳು, ಎಲ್ಲಾ ಮುಖಗಳು, ಜಪಾನ್, ಚೈನಾ, ಕೊರಿಯಾ ಈ ತರ ನೋಡ್ಬೇಕಿದ್ರೆ ಅವ್ರ ಮೊದ್ಲೇ ಹೆಸರುವಾಸಿ. ಕರಾಟೆ, ಮಾರ್ಷಲ್ ಆರ್ಟ್ ಅಲ್ಲಿ ಅವ್ರು ತುಂಬಾ ಹೆಸರುವಾಸಿ. ಸೊ ಅವ್ರನ್ನ ನೋಡ್ಬೇಕಿದ್ರೆ ನಮ್ಗೆ ಮಾಡಕ್ ಆಗತ್ತಾ ಅಂತ ಒಂದ್ ಬರತ್ತೆ. ಬಟ್ ಅದನ್ನ ನಾವು ಮನ್ಸಲ್ಲೇ ಇಟ್ಕೊಂಡ್ರೆ ನಾವ್ ಅಲ್ಲೇ ಕುಗ್ಗ್ ಹೋಗ್ತೀವಿ. ಸೊ ನಮ್ ಜೊತೆ ಕೋಚ್, ನಮ್ದು ಸ್ಟೂಡೆಂಟ್ಸ್ ಜೊತೆ ಯಾರೆಲ್ಲ ನಮ್ ಭಾಗವಹಿಸಕ್ ಬಂದಿರ್ತಾರೆ ಭಾರತದವರು, ಅವರೆಲ್ಲ ಇರ್ತಾರೆ. ಸೊ ನಾವೇನ್ ಮಾಡ್ತಿದ್ವಿ ಅಂದ್ರೆ ಎಲ್ಲ ಗ್ರೂಪ್ ಅಲ್ಲಿ ಕೂತ್ಕೊಂಡು ಬೆಳಗ್ಗೆ ಜಾಗಿಂಗ್ ಹೋಗ್ತಾ ಇದ್ವಿ, ಬೆಳಗ್ಗೆ ಬೇಗ ಎದ್ದು ಮೆಡಿಟೇಷನ್ ಮಾಡ್ತಾ ಇದ್ವಿ, ಯೋಗ ಮಾಡ್ತಿದ್ವಿ. ಮತ್ತೆ ಅದೆಲ್ಲ ಆದ್ಮೇಲೆ ನಮ್ದು ಕೋಚ್ ಹತ್ರ ಹೋಗ್ಬಿಟ್ಟು
ಎನರ್ಜಿ ಬೇಕು ಸರ್ ನಮ್ಗೆ, ನೀವು ಎನರ್ಜಿ ಕೊಡ್ಬೇಕು ಅಂತ ಹೇಳ್ತಿದ್ವಿ. ಸೊ ನಾವೊಂದು ಮೀಟಿಂಗ್ ತರ ಮಾಡ್ತಿದ್ವಿ ಎಲ್ಲ ಕೂತ್ಕೊಂಡು. ಏನೇ ಆದ್ರೂ ಗಿವ್ ಅಪ್ ಮಾಡಬಾರ್ದು, ನಮ್ ದೇಶ ನಮ್ದಿದು ಅಂತ ಮೈಂಡ್ ಸೆಟ್ ತುಂಬಾ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ. ಅದಾದ್ಮೇಲೆ ಕಾಂಪಿಟಿಷನ್ಗೆ ಹೋಗ್ತೀವಿ, ಅಲ್ಲಿ ಎಲ್ಲರನ್ನ ನೋಡ್ತೀವಿ, ಭಯ ಚೂರ್ ಬರುತ್ತೆ. ಬಟ್ ಅಂದ್ರೂನು ನಾವು ಅಲ್ಲಿ ದೇಶದ ಫ್ಲಾಗ್ ಹಾಕಿರ್ತಾರೆ, ಎಲ್ಲಾ ದೇಶದ ಫ್ಲಾಗ್ ಹಾಕಿರ್ತಾರೆ, ಅದನ್ನ ಯಾವಾಗ ನೋಡ್ತೀವಿ ಅವಾಗ ನಮ್ಗೆ ಎಲ್ಲಿಲ್ಲದ ಎನರ್ಜಿ ಬರುತ್ತೆ, ಹುರುಪು ಬರುತ್ತೆ. ಈ ಕರಾಟೆ, ಟೆಕ್ವಾಂಡೋ ಇತ್ಯಾದಿಯಲ್ಲಿ ಬೇರೆ ಬೇರೆ ಲೆವೆಲ್ಸ್ ಇರ್ತವೆ, ಅದನ್ನ ಬೆಲ್ಟ್ ಅಂತ ಹೇಳ್ತಾರೆ. ತುಂಬಾ ತುಂಬಾ ಕಾಂಪ್ಲೆಕ್ಸ್ ಆದಂತಹ ಒಂದು ಸಿಸ್ಟಮ್. ಮತ್ತೆ ಅದರಲ್ಲಿ ಅದೊಂದು ಸಮರವೇ ಆಗಿಬಿಟ್ರೆ ತೀರ್ಮಾನ ಕಷ್ಟ ಅಲ್ಲ, ಗೆಲ್ತಾನೆ ಸೋಲ್ತಾನೆ. ಆದ್ರೆ ಒಂದು ಕ್ರೀಡೆಯಾಗಿ ಅಲ್ಲಿ ಕಾಂಪಿಟೇಷನ್ ತುಂಬಾ ಕಷ್ಟ, ಯಾಕಂದ್ರೆ ಅತ್ಯಂತ ಸೂಕ್ಷ್ಮವಾಗಿರ್ತದೆ, ಅದರಲ್ಲಿ ತೀರ್ಮಾನ ಕೊಡೋದು ಕಷ್ಟ ಇರ್ತದೆ. ಇಲ್ಲಿ ರೆಫರಿ ಆಗಿ ಬರೋರು ತುಂಬಾ ಕಷ್ಟವನ್ನು ಎದುರಿಸಬೇಕಾಗುತ್ತೆ. ಇಲ್ಲೆಲ್ಲ ಕೆಲವೊಮ್ಮೆ ಅವ್ರದ್ದೇ ತೀರ್ಮಾನ ಆದ್ರೂ ಕೂಡ ಪಕ್ಷಪಾತ ಅಂತ ಒಂದು ಮಾತು ಬರುವ ಸಾಧ್ಯತೆ ಜಾಸ್ತಿ ಇರ್ತದೆ. ಇದೆಲ್ಲವನ್ನ ನಿಮ್ಮ ಮೆಂಟರ್ಸ್, ಟೀಚರ್ಸ್, ಕೋಚ್ ಇವರೆಲ್ಲ ಹೇಗೆ ಅದನ್ನ ಸ್ವೀಕರಿಸ್ತಾರೆ ಅಥವಾ ರಿಜೆಕ್ಟ್ ಮಾಡ್ತಾರೆ? ಬೇಸಿಕಲಿ ಏನಂತ ಹೇಳಿದ್ರೆ, ನಮ್ ಕೋಚು ಯಾವ ತರ ಗೈಡ್ ಮಾಡ್ತಾರೆ, ಅವ್ರಿಗೆ ಕಾನ್ಫಿಡೆನ್ಸ್ ಯಾವ ತರ ಇರುತ್ತೆ ನಾವು ಕೊಡೋ ಪರ್ಫಾರ್ಮೆನ್ಸ್ ಅಲ್ಲಿ. ಇವಾಗ ನಾವು ಅಪ್ ಟು ದ ಮಾರ್ಕ್ ಇಲ್ಲ ಅಂದ್ರೆ ಅವರು ಹಿಂದೇಟ್ ಬರ್ಬೇಕಾಗತ್ತೆ. ಬಟ್ ಇಲ್ಲಿ ನಮ್ ಕೋಚು ಫುಲ್ಲಿ ಟ್ರೈನ್ ಮಾಡಿದ್ರು ನಮ್ಮನ್ನ. 3-4 months ಇಂದ ಕಂಟಿನ್ಯೂಸ್ ಆಗಿ ಆನ್ಲೈನ್ ಅಲ್ಲಿ, ನಾವು ಯಾರು ಅವೈಲೇಬಲ್ ಇಲ್ಲ ಅವ್ರಿಗೆ ಆನ್ಲೈನ್ ಅಲ್ಲಿ, ಯಾರೆಲ್ಲ ಅವೈಲೇಬಲ್ ಇದಾರೆ ಅವ್ರಿಗೆ ಅಕಾಡೆಮಿನಲ್ಲಿ ಕೋಚ್ ಮಾಡಿ ತುಂಬಾ ಟ್ರೈನ್ ಮಾಡಿ ನಮ್ ಪರ್ಫಾರ್ಮೆನ್ಸ್ ಓಕೆ 100% ಕರೆಕ್ಟ್ ಆಗಿದೆ ಅಂತ ಆದ್ಮೇಲೆ ಅವ್ರಿಗೆ ಆ ಕಾನ್ಫಿಡೆನ್ಸ್ ಬರುತ್ತೆ. ಇನ್ ಕೇಸ್ ಅಲ್ಲಿ ಪಕ್ಷಪಾತ ಏನ್ ಮಾಡಿದ್ರು ಅಲ್ಲಿ ಮಾತಾಡಕ್ ಧೈರ್ಯ ಬರುತ್ತೆ. ಇಲ್ಲಿ ನಾನು ಆತರ ಏನು ಫೇಸ್ ಮಾಡ್ಬೇಕಾಗಿ ಬಂದಿಲ್ಲ. ಬಟ್ ಇನ್ ಕೇಸ್ ನಮ್ ಕೋಚು, ರೆಫ್ರಿ ಯಾರಾಗಿರ್ತಾರೆ, ನಮ್ ಪರ್ಫಾರ್ಮೆನ್ಸ್ ಅನ್ನು ಅವರು 100% ಕರೆಕ್ಟ್ ಆಗಿದೆ ಅಂತ, ಅದೇ ಕೀ ಅಂತ ನಾನು ಹೇಳೋದು. ಮಧುಶ್ರೀ, ಏನೇ ಆಡಿದ್ರು ಕೂಡ ಕರಾಟೆ, ಟೆಕ್ವಾಂಡೋ ಇತ್ಯಾದಿ ಮೂಲತಃ ಒಂದು ಸಮರ ಕಲೆ, ಸಮರವೇ ಯುದ್ಧ ಮಾಡಿದ ಹಾಗೆಯೇ. ಆದ್ರೆ ಅದನ್ನ ಈ ಕಾಲಕ್ಕೆ ಸರಿಯಾಗಿ ಅದನ್ನು ಸ್ಪೋರ್ಟ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಆಗ ನಿಮ್ಮ ಮೇಲೆ ಒತ್ತಡ ಜಾಸ್ತಿ. ಯಾಕಂತ ಹೇಳಿದ್ರೆ ಯುದ್ಧದ ರೀತಿಯಲ್ಲಿ ಆಡಿದ್ರು ಕೂಡ ಒಂದು ತರದ ಸಂಯಮ ಇರಬೇಕಾಗುತ್ತೆ. ಎದುರಾಳಿಗೆ ನೋವಾಗಬಾರ್ದು, ನಮಗೂ ನೋವಾಗಬಾರ್ದು, ಅದು ನಾವು ಗೆಲ್ಬೇಕು, ನಮ್ಮ ಟೆಕ್ನಿಕ್ ತೋರಿಸಿ ಗೆಲ್ಬೇಕು ನಾವು. ಇಲ್ಲಿ ಈ ಸಂಯಮದ ಒಂದು ಪಾತ್ರ ತುಂಬಾ ದೊಡ್ಡದು. ಅದು ಆಟವನ್ನಾಗಿಯೇ ನೀವು ಮಾಡಬೇಕು. ಒಂದು ಯುದ್ಧವನ್ನ ಆಟವನ್ನಾಗಿ ಮಾಡೋದು ಸುಲಭ ಅಲ್ಲ. ನಿಮ್ಮ ಮೆಂಟರ್ಸ್, ನಿಮ್ಮ ಕೋಚ್ ನಿಮಗದನ್ನು ಹೇಗೆ ಕಲಿಸ್ತಾರೆ? ಮತ್ತು ಆ ಹೊತ್ತಿಗೆ ಉತ್ಸಾಹದಲ್ಲಿ, ಆಡೋ ಒಂದು ರೋಷದಲ್ಲಿ ನಮಗೆ ಪೆಟ್ಟಾಗ್ಬೋದು, ಅವರಿಗೂ ಪೆಟ್ಟಾಗ್ಬೋದು. ಒಂದು ಆಟವನ್ನಾಗಿ ಮಾಡ್ಲಿಕ್ಕೆ ಅಪೂರ್ವವಾದಂತಹ ಸಂಯಮ, ರಿಸ್ಟ್ರೆಂಟ್ ಬೇಕಾಗುತ್ತೆ. ಇದನ್ನ ಗಳಿಸಿಕೊಳ್ಳೋದು ಸಾಮಾನ್ಯ ಅಲ್ಲ, ತುಂಬಾ ಕಷ್ಟ. ಇದನ್ನ ನಿಮಗೆ ಮೊದಲಿನಿಂದಲೂ ಕೋಚ್ ಹೇಗೆ ಹೇಳಿಕೊಡ್ತಾರೆ? ನೀವು ಅದನ್ನ ಹೇಗೆ ಕಲಿತೀರಿ? ಮತ್ತೆ ಆಡುವಾಗ ಎಷ್ಟು ಎಚ್ಚರದಲ್ಲಿ ಇರ್ತೀರಿ ನೀವು? ಅದು ಸ್ಪರ್ಧೆ ಅಂತ ಬಂದಾಗ ನಮಗೆ ಬೇಕಾದ ಎಲ್ಲ ಪ್ರಿಕಾಷನ್ಸ್ ಕೊಟ್ಟಿರ್ತಾರೆ ಸ್ಪರ್ಧೆಯಲ್ಲಿ. ಅಂದ್ರೆ ಪ್ರಿಕಾಷನ್ ಅಂದ್ರೆ ಗ್ಲೌಸ್, ಮತ್ತೆ ಫೇಸ್ ಕವರ್, ಹೆಲ್ಮೆಟ್ ಎಲ್ಲಾನು ಕೊಟ್ಟಿರ್ತಾರೆ. ಏಟ್ ಆಗೋದು ತುಂಬಾ ಕಡಿಮೆ ಕಾಂಪಿಟಿಷನ್ ಅಂತ ಬಂದಾಗ. ಬಟ್ ನಮಗೆ ಕ್ಲಾಸ್ ಅಲ್ಲಿ ಯಾವ್ದು ಇರೋದಿಲ್ಲ, ಅವರು ಯಾವ ಪ್ರಿಕಾಷನ್ಸ್ ಕೊಡೋದಿಲ್ಲ. ನಾವು ಯಾವ ತರ ಮಾಡ್ತೇವೆ ಅಂದ್ರೆ, ನಮ್ಮ ಪಾರ್ಟ್ನರ್ಸ್ ಜೊತೆ, ಅಂದ್ರೆ ನಮ್ದು ಕಲೀಲಿಕ್ಕೆ ಯಾರಲ್ಲಿ ಸ್ಟೂಡೆಂಟ್ಸ್ ಇರ್ತಾರೆ ಅವ್ರ ಜೊತೆನೆ ಮಾಡ್ತೇವೆ ನಾವು. ಫಸ್ಟಿಗೆ ಸರ್ ಹೇಳ್ತಾರೆ, ನೀವು ಪವರ್ ಹಾಕ್ಬಾರ್ದು. ಪಾಯಿಂಟ್ ಅಂದ್ರೆ ಎಲ್ಲಿಗೆ ಹೊಡೆದ್ರೆ ನಿಮ್ಗೆ ಪಾಯಿಂಟ್ ಸಿಗತ್ತೆ, ಅಥವಾ ಎಲ್ಲಿಗೆ ಹೊಡೆದ್ರೆ, ಇವಾಗ ನಿಮ್ಗೆ ಇನ್ ಜನರಲ್ ಇವಾಗ ರಿಯಲ್ ಟೈಮ್ ಅಲ್ಲಿ, ರಿಯಲ್ ಲೈಫ್ ಅಲ್ಲಿ ಅಲ್ಲಿ ಹೊಡೆದ್ರೆ ಯಾವಾಗ ನಿಮ್ಗೆ ಜಾಸ್ತಿ ಏಟ್ ಆಗತ್ತೆ, ಪವರ್ ಕೊಡಬಾರ್ದು, ಬಟ್ ಆ ಪಾಯಿಂಟ್ ಕರೆಕ್ಟ್ ಅಲ್ಲಿ ರೀಚ್ ಆಗ್ಬೇಕು ಅಂತ ಆ ತರ ಹೇಳಿ ಕೊಡ್ತಾರೆ. ಇನ್ ಕೇಸ್ ನಿಮ್ಗೆ ರಿಯಲ್ ಲೈಫ್ ಅಲ್ಲಿ ಅದ್ರದ್ದು ಅವಶ್ಯಕತೆ ಬಂದ್ರೆ ಅದನ್ನೇ ಪವರ್ಫುಲ್ ಆಗಿ ಕೊಡ್ಬೇಕು ಅಂತ. ಅದೇ ರೀತಿ ನಮ್ಗೆ ಪವರ್ ಬರಕ್ಕೆ ಅಲ್ಲಿ ಪಂಚಿಂಗ್ ಬ್ಯಾಗ್ ಇರುತ್ತೆ. ಸೊ ಪವರಿಗೆ ಪಂಚಿಂಗ್ ಬ್ಯಾಗ್, ಅಭ್ಯಾಸಕ್ಕೆ ನಮ್ಮ ಜೊತೆಯಲ್ಲಿ ಯಾರಿರ್ತಾರೆ ಅವ್ರ ಜೊತೆ, ಈ ತರ ನಾವು ಕಲಿತು ಅದನ್ನೆರಡನ್ನು ಕಂಬೈನ್ ಮಾಡೋದು ರಿಯಲ್ ಟೈಮ್ ಅಲ್ಲಿ ನಮ್ಗೆ ಅವಶ್ಯಕತೆ ಬಂದಾಗ. ನೀವು ಕಳೆದ 8-10 ವರ್ಷಗಳಲ್ಲಿ 100 ಕಾಂಪಿಟೇಷನ್ಗೆ ಹೋಗಿದ್ದೀರಿ. ನೀವು ಇಲ್ಲೆಲ್ಲಾದ್ರೂ ನಿಮ್ಗೆ ಅನುಭವಕ್ಕೆ ಬಂದಿದೆಯಾ? ಆಟ ಆಡ್ತಾ ರೋಷ ಬಂದು, ಬೇಕಂತಲೇ ಅಲ್ಲ, ಡೆಲಿಬ್ರೇಟ್ ಆಗಿ ಅಲ್ಲ, ಆ ಹೊತ್ತಿನ ಒಂದು ಮೈ ಮರೆತು ನೇರವಾಗಿ ಅಟ್ಯಾಕ್ ಮಾಡುವಂತಹದ್ದು, ನೋವಾಗುವಂತಹದ್ದು, ಬೀಳುವಂತಹದ್ದು, ಇದೆಲ್ಲ ಆದ್ದುಂಟ? ಆಗಿದೆ. ಅಂದ್ರೆ ನಾನು ಇಲ್ಲೇ ಜಿಲ್ಲಾ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ನಾನು ಟೂರ್ನಮೆಂಟ್ಗೆ ಹೋಗ್ಬೇಕಿದ್ರೆ ಆಗಿದೆ. ಯಾಕೆಂತ ಹೇಳಿದ್ರೆ ಅವ್ರಿಗೂ ಕಾಂಪಿಟಿಷನ್ ಅಗ್ರೆಸಿವ್ನೆಸ್ ಇರುತ್ತೆ. ಸೊ ಅವ್ರು ಯಾವಾಗ ಹೊಡಿತಾರೆ ಅವಾಗ ನಮ್ಗಲ್ಲಿ ಬೋರ್ಡ್ ಅಲ್ಲಿ ಪಾಯಿಂಟ್ಸ್ ಬರುತ್ತೆ. ಸೊ ಪಾಯಿಂಟಿನ ಕಡೆಗೆ ನಮ್ಮ ಕಣ್ಣು ಹೋದವಾಗ ಅಲ್ಲಿ ಅವ್ರಿಗೆ ಜಾಸ್ತಿ ಪಾಯಿಂಟ್ ಆಗ್ತಿದೆ ಅಂತ ಟಿವಿನಲ್ಲಿ ಕಾಣಿಸೋ ಇರುವಾಗ ಆ ರೋಷ ಬರುತ್ತೆ. ಸೊ ಅದ್ರಲ್ಲಿ ನಾವು ಹೊಡೆದು ಬಿಡ್ತೇವೆ. ಯಾಕಂದ್ರೆ ಮುಖದ ಫ್ರಂಟ್ ಭಾಗಕ್ಕೆ ಏನು ಕವರ್ ಇರಲ್ಲ. ಸೊ ಅಲ್ಲಿಗೆ ಹೊಡಿಬಾರ್ದು ಅಂತಾನು ಇರುತ್ತೆ. ಬಟ್ ಕೆಲವೊಂದ್ಸರಿ ರೋಷ ಬಂದಾಗ ಹೊಡೆದು ಬಿಡ್ತೀವಿ, ಅವ್ರಿಗೆ ಏಟು ಆಗಿದ್ದಿದೆ. ಬಟ್ ಎಟ್ ದ ಎಂಡ್ ಆಫ್ ದಿ ಕಾಂಪಿಟಿಷನ್ ನಾವು ಅಲ್ಲಿ ಹಗ್ ಮಾಡ್ಬಿಟ್ಟು ಅವ್ರಿಗೆ ಮಾತಾಡಿ ಸರಿ ಮಾಡ್ಬೇಕು. ಅದು ಅಲ್ಲೇ ಬಿಟ್ಟು ಬಿಡ್ತೀವಿ ಅಷ್ಟೇ. ಆ ತರನೇ ಹೋಗತ್ತೆ ಹೆಚ್ಚಿಂದು ಟೂರ್ನಮೆಂಟ್ನು.
ಅವ್ರು ನಮ್ಗ್ ಬಡಿತಾರೆ, ಅವ್ರಿಗೆ ನಾವು ಹೊಡಿತೀವಿ, ನೋವಾಗತ್ತೆ, ಎಲ್ಲಾನು ಅಲ್ಲೇ ಮುಗಿಸ್ಬಿಡ್ಬೇಕು. ಅವ್ರ ಕೋಚು ನಮ್ಮ ಹತ್ರ ಬರ್ತಾರೆ, ನಮ್ ಕೋಚ್ ಅವ್ರ ಹತ್ರ ಹೋಗುತ್ತಾರೆ. ಸೊ ಅಲ್ಲಿಗೆ ಅವರು ಓಕೆ ಏನೆಲ್ಲ ಆಗಿದೆ ಕಾಂಪಿಟೇಷನ್ ಅಲ್ಲಿ ಅದನ್ನೆಲ್ಲ ಮರ್ತ್ಬಿಟ್ಟು ನಾವು ಫ್ರೆಂಡ್ಸ್ ಎಟ್ ದ ಎಂಡ್ ಆಫ್ ದಿ ಡೇ ವಿ ಆರ್ ಆಲ್ ಟುಗೆದರ್ ಅಂತ ಹೇಳ್ಬಿಟ್ಟು ಸರಿ ಮಾಡ್ತೀವಿ. ಆಟವಾಡುವಾಗ ಇರುವಂತಹ ಜಿದ್ದು ಛಲ, ಅದನ್ನ ಮೀರಿ ಅನಿಮಾಸಿಟಿ ಹಾಗೆಯಾಗಿ ಉಳಿಯುವ ಒಂದು ಪ್ರಸಂಗ ಇರ್ತದೆ ಎಲ್ಲಿಯಾದ್ರೂ? ಹಾಗೆ ಆದದ್ದು ನಾನು ಇಷ್ಟನಾರ ಕಾಣ್ಲಿಲ್ಲ. ಯಾಕಂತ ಹೇಳಿದ್ರೆ ಆ ಫ್ಲೋರ್ ಇರ್ತದೆ, ನಮ್ಗೆ ಮ್ಯಾಟ್ ರೆಡಿ ಮಾಡಿರ್ತಾರೆ ಆ ಕಾಂಪಿಟೇಷನ್ಗೆ ಅಂತ. ಅದ್ರಲ್ಲಿ ಯಾವಾಗ ಕಾಲಿಡ್ತೇವೆ ಅವಾಗ ಮಾತ್ರ ಆ ರೋಷ ಅದು ನಮ್ಗೆ ಬರುತ್ತೆ. ಆಮೇಲೆ ಅದರಿಂದ ಹೊರಗೆ ಬಂದ ಕೂಡಲೇ ನಾವು ಫ್ರೆಂಡ್ಸ್ ಆಗ್ತೇವೆ. ಅದು ಬೇರೆ ಕ್ಲಬ್ಬಿನವರಾಗ್ಲಿ ಬೇರೆ ಅಕಾಡೆಮಿ, ಯೂಶುವಲಿ ನಮಗೆ ಫೈಟ್ ಮಾಡೋಕೆ ಬೇರೆ ಅಕಾಡೆಮಿ ಅಥವಾ ಬೇರೆ ಕ್ಲಬ್ಬಿನವ್ರು ಸಿಗ್ತಾರೆ. ಸೊ ಅವ್ರ ಜೊತೆ ನಾವು ಒಂದ್ಸರಿ ಕಾಂಪಿಟೇಷನ್ ಮುಗ್ದ ಮೇಲೆ ಫ್ರೆಂಡ್ಲಿ ಆಗಿರ್ತೀವಿ, ಫೋಟೋಸ್ ತೆಗಿತೀವಿ, ನಾವು ತುಂಬಾ ಕಾಂಟ್ಯಾಕ್ಟ್ ಅಲ್ಲೆಲ್ಲ ಇರ್ತೀವಿ. ಸಾಮಾನ್ಯವಾಗಿ ಈ ಕರಾಟೆ ಮತ್ತು ಟಕ್ವಾಂಡೋ ಇತ್ಯಾದಿ ಸಮರ ಕಲೆಗಳು, ಇವುಗಳ ಬಗ್ಗೆ ನಮಗೆ ತಪ್ಪು ಕಲ್ಪನೆ ಇರ್ತದೆ. ಈ ಅತಿರಂಜಿತವಾದಂತಹ ವಿಪರೀತವಾದಂತಹ ಭ್ರಮೆಗಳನ್ನು ತರುವಂತಹದ್ದು, ತಪ್ಪು ಕಲ್ಪನೆಗಳನ್ನು ತರುವಂತಹದ್ದು ತುಂಬಾ ಪಾಪ್ಯುಲಿಸ್ಟ್ ಆದಂತಹ ಸಿನಿಮಾಗಳು, 100 ಸಿನಿಮಾಗಳು ಚೀನಾ, ಹಾಂಗ್ಕಾಂಗ್, ಸೌತ್ ಏಷ್ಯನ್ ಕಂಟ್ರಿಗಳಿಂದ ಬರ್ತಾವೆ. ನಮಗೆ ಅದು ನೋಡುವಾಗಲೇ ಭೀಕರವಾಗಿರ್ತದೆ. ಆದ್ರೆ ನಿಜದಲ್ಲಿ ಹಾಗಿರ್ತದ? ಹೇಗೆ? ನಿಮ್ಮ ಮೇಲೆ ಅವುಗಳ ಪ್ರಭಾವ ಎಷ್ಟು? ನಮಗೆ ಸಿನಿಮಾ ಅಂದ್ರೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಬೇಕು ಅಂತ ಸ್ವಲ್ಪ ಜಾಸ್ತಿನೇ ಅದ್ರಲ್ಲಿ ಮಾಡಿರ್ತಾರೆ. ಬಟ್ ಅದ್ರನ್ನ ನೋಡುವಾಗ ನಮ್ಗೆ ಆಕ್ಚುಲಿ ರೋಮಾಂಚನ ಆಗತ್ತೆ. ಯಾಕಂತ ಹೇಳಿದ್ರೆ ಹೀಗೆ ನಾವು ಸಹ ಮಾಡ್ತೇವೆ ಈ ತರ, ನಮ್ಗುನು ಅವ್ರ ತರಾನೇ ನಾವು ಹೀರೋಗಳು ಅಂತ ಫೀಲ್ ಬಂದೇ ಬರುತ್ತೆ ಕೆಲವೊಂದ್ಸರಿ ನೋಡಿದವಾಗ. ಬಟ್ ರಿಯಲ್ ಟೈಮ್ ಅಲ್ಲಿ ಯಾರು ಆಕ್ಚುಲ್ ಆಗಿ ಕರಾಟೆನ ಕಲಿಬೇಕು ಅಂತ ಇರ್ತಾರೆ, ಅದು ಸೆಲ್ಫ್ ಡಿಫೆನ್ಸ್ ಆಗಿರುತ್ತೆ. ಸೆಲ್ಫ್ ಡಿಫೆನ್ಸ್, ಡಿಸಿಪ್ಲಿನು, ರೆಸ್ಪೆಕ್ಟ್, ಟೈಮ್ ಮ್ಯಾನೇಜ್ಮೆಂಟ್, ಇದು 4 ಅದರ ಮೇನ್ ಕೀ. ಸೊ ಅದು ಮನೋರಂಜನೆ ಬೇರೆ, ರಿಯಲ್ ಟೈಮ್ ಬೇರೆ ಆಗಿರುತ್ತೆ. ಬಟ್ ರಿಯಲ್ ಟೈಮ್ ಅಲ್ಲಿ ನಾವು ನಿಜ ಸಾಧನೆ ಮಾಡಿದ್ರೆ ನಿಜವಾಗಿ ಹೀರೋ ಆಗ್ಬೋದು ಅಂತ ನಾನು ಹೇಳ್ಬಯಸ್ತೇನೆ. ಇನ್ನೊಂದು ತಪ್ಪು ಕಲ್ಪನೆ ನಮಗೆ ಈ ಎಲ್ಲ ಸಿನಿಮಾಗಳನ್ನು ನೋಡಿ ಬರುವುದಂತ ಹೇಳಿದ್ರೆ ನಿಮ್ಮ ಬಗ್ಗೆ, ಅಂದ್ರೆ ಕರಾಟೆ ಪಟುಗಳ ಬಗ್ಗೆ, ಅವರು ಭಯಂಕರ ವೈಲೆಂಟ್ ಆಗಿರ್ತಾರೆ, ಮಾತಿಗೆ ಎಗರಾಡಬಹುದು, ಕೊಲ್ಲಬಹುದು, ಹೀಗೆಲ್ಲ ಒಂದು ಕಲ್ಪನೆ ಇರ್ತದೆ. ನಿಜವಾಗಿ ಹಾಗಿರ್ತದ? ಇಲ್ಲ, ಅವರಷ್ಟು ಪೇಷನ್ಸ್, ಅವರಷ್ಟು ಸೆಲ್ಫ್ ಕಂಟ್ರೋಲ್ ಯಾರಿಗೂ ಇರಲ್ಲ ಅಂತ ನಾನು ಹೇಳೋದು. ಯಾಕೆಂತ ಹೇಳಿದ್ರೆ ಕರಾಟೆನಲ್ಲಿ ನಮ್ಗೆ ಹೊರಗಡೆ ಕಾಣೋದು ಹೊಡಿಯೋದು, ಬಡಿಯೋದು ಅಷ್ಟೇ. ಆದ್ರೆ ಕರಾಟೆ ತರಬೇತಿಗೆ ನಾವು ಯಾವಾಗ ಹೋಗ್ತೇವಲ್ಲ ಅವಾಗ ನಮ್ಗೆ ಎಲ್ಲಾನು ಹೇಳ್ಕೊಡ್ತಾರೆ. ಹಿರಿಯರಿಗೆ ಹೇಗೆ ರೆಸ್ಪೆಕ್ಟ್ ಮಾಡೋದು, ನಮ್ಮಕ್ಕಿಂತ ಕಿರಿಯವ್ರ ಜೊತೆ ಯಾವ ತರ ಮಾತಾಡ್ಬೇಕು, ಯಾವ ತರ ಸಾಧನೆ ಮಾಡ್ಬೋದು ಮುಂದೆ, ಅಥವಾ ಯಾರ ಜೊತೆ ಯಾವ ತರ ಮಾತಾಡ್ಬೇಕು, ಅದೊಂದು ಓವರ್ ಆಲ್ ಕಲ್ಚರ್ ಅನ್ನೇ ಅವ್ರು ಹೇಳ್ಕೊಡ್ತಾರೆ. ಅಥವಾ ಗುರುಗಳನ್ನ ಯಾವ ತರ ಟ್ರೀಟ್ ಮಾಡ್ಬೇಕು. ಸೊ ಕರಾಟೆ ಅಂದ್ರೆ ವೈಲೆಂಟ್ ಅಲ್ಲ, ಅದು ತಪ್ಪು ಕಲ್ಪನೆ ಅಂತ ನಾನು ಹೇಳ್ತೇನೆ. ಅದರಲ್ಲಿ ಪೇಷನ್ಸು, ರೆಸ್ಪೆಕ್ಟ್, ಡಿಸಿಪ್ಲಿನ್ ಎಲ್ಲಾನು ಕಲಿಸ್ತಾರೆ. ಸೊ ಅವರಷ್ಟು ಪೇಷನ್ಸ್ ಇರೋದು ಎಲ್ಲಾನು ನಿಮ್ಗೆ ಒಂದು ವ್ಯಕ್ತಿಗೆ ಏನು ಕ್ಯಾರೆಕ್ಟರ್ ಬೇಕು ಅದನ್ನೆಲ್ಲ ಕಲಿಸ್ತಾರೆ ಅಂತ ನಾನು. ಸ್ವಲ್ಪ ಸಮಯದ ಹಿಂದೆ ಒಬ್ರು ಖ್ಯಾತ ಕರಾಟೆ ಪಟು ಅವ್ರನ್ನ ಇಂಟರ್ವ್ಯೂ ಮಾಡಿದ್ದೆ ನಾನು. ಇದೇ ಮಾತನ್ನು ಹೇಳಿದಾಗ ಅವ್ರು ಹೇಳಿದ್ರು, ಇಲ್ಲ, ಕರಾಟೆಯವರು ಎಂದೂ ಮೊದಲು ಪೆಟ್ಟು ಕೊಡುವುದಿಲ್ಲ. ಒಬ್ಬ ನಿಜವಾದ ಕರಾಟೆ ಪಟು ಮೊದಲ ಪೆಟ್ಟು ಕೊಡುವುದಿಲ್ಲ, ಅಥವಾ ಮೊದಲ ಪೆಟ್ಟು ತಿಂತಾನೆ. ಅಂದ್ರೆ ಪೆಟ್ಟು ತಿಂದ ಮೇಲೆ ನಾನು ಹೇಗೆ ರಿಯಾಕ್ಟ್ ಮಾಡಬೇಕು ಯೋಚನೆ ಮಾಡ್ತಾನೆ, ಮೊದಲಾಗಿ ವೈಲೆಂಟ್ ಆಗೋದಿಲ್ಲ ಅಂತ ಮಾತು ಹೇಳಿದ್ರು. ಇದು ನಿಮ್ಗೆ ಎಷ್ಟು ಮಟ್ಟಿಗೆ ಪಾಠ ಆಗಿದೆ? ಅದು ಸತ್ಯ ಅಂತಾನೆ ನಾನು ಹೇಳ್ಬೋದು. ಯಾಕಂತ ಹೇಳಿದ್ರೆ ಯಾವತ್ತು ನಾವೇ ಆಗಿ ಅಟ್ಯಾಕ್ ಮಾಡಕ್ಕೆ ಹೋಗ್ಬಾರ್ದು. ಕಾಂಪಿಟಿಷನ್ ಅಲ್ಲಿ ಬೇರೆ, ಅದು ನಾವ್ ಯಾವತ್ತು ಫಸ್ಟ್ ಅಟ್ಯಾಕ್ ಅನ್ನೇ ನಾವು ಪ್ರಿಫರ್ ಮಾಡ್ತೇವೆ. ಬಟ್ ನಿಜ ಜೀವನದಲ್ಲಿ ನಾವ್ ಯಾವತ್ತೂ ನನ್ ಕರಾಟೆ ಗೊತ್ತು, ಓಕೆ ನಾನು ಹೋಗಿ ಹೊಡಿತೀನಿ ನಂಗೆ ಗೊತ್ತು ಅಂತ ಆತರ ಯಾವತ್ತೂ ಮಾಡಲ್ಲ. ನಿಜವಾಗಿ ಕರಾಟೆ ಕಲ್ತವನು ಅವನು ಫಸ್ಟಿಗೆ ಓಕೆ ಮಾತಾಡಿ ಸರಿ ಮಾಡಕ್ಕಾಗತ್ತ, ಇವಾಗ ಏನಾದ್ರೂ ಕ್ಲಾಶಸ್ ಬಂದ್ರೆ ಅಥವಾ ಏನಾದ್ರೂ ಬಂದ್ರೆ ಮಾತಾಡಿ ಸರಿ ಮಾಡಕ್ಕಾಗತ್ತ, ಅಥವಾ ಯಾವ ತರ ಅರ್ಥ ಮಾಡಿಸ್ಬೋದು ಅಂತ ಫಸ್ಟ್ ನೋಡ್ತಾನೆ. ಯಾವ್ದ್ರಲ್ಲೂ ಆಗಿಲ್ಲ ಅವನೇ ಫಸ್ಟ್ ಅಟ್ಯಾಕ್ ಮಾಡಿದ್ರೆ ಮತ್ತೆ ಒಂದು ಕರಾಟೆಯನ್ನು ಅವನು ಪ್ರದರ್ಶಿಸ್ತಾನೆ ಹೊರತು ಅದಕ್ಕಿಂತ ಮುಂಚೆ ಮಾಡಲ್ಲ. ಮಧುಶ್ರೀ, ನಮ್ಮಂತಹ ಸಾಮಾನ್ಯ ಮನುಷ್ಯರಿಗೆ ಒಂದು ಕುತೂಹಲ ಇರ್ತದೆ. ಕ್ರೀಡಾಪಟುಗಳು ಯಾವುದೇ ಕ್ರೀಡೆ ಇರ್ಬೋದು, ಇವ್ರು ಏನ್ ತಿಂತಾರಪ್ಪ, ಅವರ ಆಹಾರ ಪದ್ಧತಿ ಹೇಗಿರ್ತದೆ, ಕೆಲವರ ಮಟ್ಟಿಗಂತೂ ಇರ್ತದೆ ಅವ್ರು ತುಂಬಾ ತಿಂತಾರೆ ಅಲ್ಲ ಇರ್ತದೆ. ಒಬ್ಬ ಕರಾಟೆ ಪಟುವಿನ ಆಹಾರ ಪದ್ಧತಿ ಹೇಗೆ? ಈಗ ಕೆಲವೊಮ್ಮೆ ಈ ಪವರ್ ಲಿಫ್ಟಿಂಗ್ ಮತ್ತು ಅವ್ರದ್ದೆಲ್ಲ ಬೇರೆ ಇರ್ತದೆ, ಬೇರೆ ಬೇರೆ ಸ್ಪೋರ್ಟ್ಸ್ಗೆ ಬೇರೆ ಬೇರೆ ತರದಂತ ಆಹಾರ ಪದ್ಧತಿ ಇರ್ತದೆ. ಪೌಷ್ಟಿಕಾಂಶಗಳನ್ನು ಹೇಗೆ ತಗೊಳ್ಬೇಕು, ಕ್ವಾಂಟಿಟಿ ಹೇಗಿರ್ಬೇಕು, ಕ್ವಾಲಿಟಿ ಹೇಗಿರ್ಬೇಕು ಅದೆಲ್ಲ ಇರ್ತದೆ. ಒಬ್ಬ ಕರಾಟೆ ಪಟುವಿನ ಆಹಾರ ಪದ್ಧತಿ ಹೇಗಿರ್ತದೆ? ಈಗ ನಾನು ಪ್ಯೂರ್ ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್ಗೆ ಬೇರೆ ಇರ್ತದೆ, ಪ್ಯೂರ್ ವೆಜಿಟೇರಿಯನ್ಸ್ಗೂ ಬೇರೆ ಇರ್ತದೆ. ನನ್ನ ವಿಷಯದಲ್ಲಿ ಬಂದಾಗ ನಾನು ತುಂಬಾ ಹಣ್ಣು, ತರಕಾರಿ ಮತ್ತೆ ಮನೆಯಲ್ಲೇ ಮಾಡಿದ ಅಡಿಗೆಯನ್ನು ತಿಂತೇನೆ, ಹೊರಗಡೆ ಹೆಚ್ಚು ತಿನ್ನೋದಿಲ್ಲ. ಬಟ್ ನಾನು ತುಂಬಾ ಫುಡ್ಡಿ ಅಂತಾರೆ, ತುಂಬಾ ತಿನ್ಬೇಕಂತ ಆಸೆ ಆಗ್ತದೆ. ಬಟ್ ನಂದು ಕಾಂಪಿಟಿಷನ್ ಅಂತ ಬಂದಾಗ, ನಂದು ಹೆಲ್ತಿ ಲೈಫ್ ಸ್ಟೈಲ್ ಆ ತರ ಬಂದಾಗ ನಾನು ಆದಷ್ಟು
ತರಕಾರಿ, ಸೊಪ್ಪು, ತರಕಾರಿ, ಹಣ್ಣು ಇದೇ ತರ ಸ್ವೀಕರಿಸ್ತೀನಿ. ಅದೇ ತರ ನನ್ಗೆ ಜಿಮ್ ಕೋಚ್ ಇದ್ದಾರೆ, ಅವರು ನನಗೆ ಡಯಟ್ ಕೊಡ್ತಾರೆ. ಡಯಟ್ ಯಾವ ತರ ಫಾಲೋ ಮಾಡ್ಬೇಕು ಅಂತ ಅವರು ಕೊಡ್ತಾರೆ. ಬೆಳಗ್ಗೆ ಲೈಟ್ ಫುಡ್, ಆಮೇಲೆ ಸ್ಪ್ರೌಟ್ಸ್ ಆ ತರ ಎಲ್ಲ ತಿನ್ಬೇಕು ಬೆಳಗ್ಗೆ. ಮಧ್ಯಾಹ್ನನೂ ಹಾಗೆ ಅದು ಗ್ರಾಮ್ ಲೆಕ್ಕದಲ್ಲಿ ನಮ್ಗೆ ಹೇಳ್ತಾರೆ. ಬ್ರೌನ್ ರೈಸ್ ಎಷ್ಟು ಗ್ರಾಮ್ ಲೆಕ್ಕದಲ್ಲಿ ತಿನ್ಬೇಕು, ಅಥವಾ ಯಾವ ತರಕಾರಿ ಎಷ್ಟು ಕಾಯಿ ಪದಾರ್ಥ ಯೂಸ್ ಮಾಡ್ಬೇಕು, ಇದನ್ನೆಲ್ಲ ಅವರು ನನ್ಗೆ ಲಿಸ್ಟ್ ಮಾಡಿ ಕಳಿಸ್ತಾ ಇದ್ರು. ಟೂರ್ನಮೆಂಟ್ ಸ್ಟಾರ್ಟ್ ಆಗಿದೆ, ಅದ್ರ 3 ತಿಂಗಳು ಮುಂಚೆ ಅವ್ರು ಸ್ಟಾರ್ಟ್ ಮಾಡಿದ್ದಾರೆ ನನಗೆ. ಸೊ ದಿನ ಅವರು ಡಯಟ್ ಲಿಸ್ಟ್ ಕೊಡ್ತಾರೆ, ಅದ್ರ ಪ್ರಕಾರನೇ ನಾನು ಮಾಡ್ತಾ ಇದ್ದೆ. ಬಟ್ ತುಂಬಾ ನಾನು ಕಷ್ಟಪಟ್ಟೆ, ಯಾಕಂತ ಹೇಳಿದ್ರೆ ನಾನು ತುಂಬಾ ಫುಡ್ಡಿ ಬೇಸಿಕಲಿ. 3 ತಿಂಗಳಲ್ಲಿ ನನ್ ಕೋಚ್ ಹೇಳಿದ್ರು, ನೀನು ಅಟ್ಲೀಸ್ಟ್ 6-7 kg ಕಡಿಮೆ ಆಗ್ಬೇಕು, ಇಲ್ಲ ಅಂದ್ರೆ ಅಲ್ಲಿ ಕಷ್ಟ ಆಗತ್ತೆ, ಸ್ಟಾಮಿನಾ ಇರಲ್ಲ ದಪ್ಪ ಇದ್ರೆ. ಅದಕ್ಕೋಸ್ಕರ 3 ತಿಂಗಳಲ್ಲಿ ನಾನು ಡಯಟ್ ಅನ್ನು ಕರೆಕ್ಟ್ ಫಾಲೋ ಮಾಡಿ, ವರ್ಕೌಟ್ ಅನ್ನು ಫಾಲೋ ಮಾಡಿ, ಮೆಡಿಟೇಷನ್, ಯೋಗ, ಆಫೀಸ್ ನ ಪ್ರೆಷರ್ ಅನ್ನು ತಗೊಳ್ಬೇಕು, ಅಂದ್ರೆ ಆಫೀಸ್ ಜೊತೆನೆ ಇದನ್ನ ಬ್ಯಾಲೆನ್ಸ್ ಮಾಡ್ಬೇಕು, ಅದನ್ನೆಲ್ಲ ಮಾಡಿ 3 ತಿಂಗಳಲ್ಲಿ ನನ್ಗೆ 6 kg ಕಡಿಮೆ ಆಗಕ್ಕಾಯ್ತು ಈ ಸಲ. ಡಯಟ್ ಖಂಡಿತ ಮುಖ್ಯ, ಯಾಕಂತ ಹೇಳಿದ್ರೆ ಅದು ಲೈಫ್ ಹೆಲ್ತಿ ಬ್ಯಾಲೆನ್ಸ್ ಆಗಿರ್ಬೇಕಂದ್ರೆ ಡಯಟ್, ವರ್ಕೌಟ್, ಫಿಸಿಕಲ್ ಆಕ್ಟಿವಿಟೀಸ್ ಎಲ್ಲಾನು ತುಂಬಾ ಮುಖ್ಯ ಅಂತ ನನ್ನ ಅಭಿಪ್ರಾಯ. ಬಟ್ ವೆಜಿಟೇರಿಯನ್ಸ್ಗೆ ಹಣ್ಣು, ತರಕಾರಿ, ಮೊಳಕೆ ಬರ್ಸಿದ ಬೀಜಗಳು. ಮಾತನಾಡ್ತಾ ಅದೇ ವಿಷಯಕ್ಕೆ ಬಂದ್ರೆ, ಈಗ ನೀವು ಉದ್ಯೋಗಕ್ಕೆ ಸೇರಿದ ಮೇಲೆ ಈಗ ವರ್ಕ್ ಪ್ರೆಷರ್ ಇರ್ತದೆ, ಮತ್ತೆ ನಿಮ್ಮ ಸಮಯವನ್ನು ಹೊಂದಾಣಿಕೆ ಮಾಡ್ಕೊಳ್ಳೋದು ಕಷ್ಟ, ಯಾಕಂದ್ರೆ ನಿಮ್ಮ ಹೆಚ್ಚಿನ ಸಮಯವನ್ನು ಉದ್ಯೋಗ ಕೊಡಬೇಕಾಗ್ತದೆ. ಈಗ ಏನು ಬದಲಾವಣೆ ಆಗಿದೆ? ನಾನು ವಿದ್ಯಾರ್ಥಿನಿ ಆಗಿರ್ಬೇಕಿದ್ರೆ ನಾನು ತುಂಬಾ ಕರಾಟೆಗೆ ಟೈಮ್ ಕೊಡ್ತಾ ಇದ್ದೆ. ಯಾಕಂತ ಹೇಳಿದ್ರೆ ಮನೆಯಲ್ಲೇ ಇರ್ತಾ ಇದ್ದೆ, ಅಮ್ಮನೇ ಅಡಿಗೆ ಮಾಡಿ ಕೊಡ್ತಾ ಇದ್ರು, ಅಪ್ಪ ನೋಡ್ಕೊಳಕ್ಕೆ, ಕರ್ಕೊಂಡು ಹೋಗಕ್ಕೆ ಎಲ್ಲಾನು ಅಪ್ಪ ಇದ್ರು. ಸೊ ನನಗೆ ತುಂಬಾ ಟೈಮ್ ಸಿಗ್ತಾ ಇತ್ತು ಅದಕ್ಕೆ ಸ್ಪೆಂಡ್ ಮಾಡ್ಲಿಕ್ಕೆ. ಬಟ್ ನಾನು ಇವಾಗ ಕೆಲ್ಸಕ್ಕೆ ಅಂತ ಸೇರಿದ್ಮೇಲೆ ನಾನೇ ಅಡಿಗೆ ಮಾಡಿಕೊಳ್ಬೇಕು ಆಗ್ತದೆ. ಅದು ಬೇರೆ, ನನಗೆ 5 ದಿನನೂ ಆಫೀಸಿಗೆ ಹೋಗ್ಬೇಕು, 9 to 6:30 ನಾನಲ್ಲೇ ಇರ್ಬೇಕಾಗತ್ತೆ. ಸ್ವಲ್ಪ ಕಷ್ಟ ಆಗತ್ತೆ. ಅದಲ್ಲದೆ ತುಂಬಾ ಸಮಯ ಆಫೀಸ್ ನಲ್ಲೇ ಕಳಿಬೇಕಿದ್ರೆ ಅಲ್ಲಿದ್ದು ಕೆಲಸ ಮನೆಗ್ ಬಂದ ಮೇಲೂ ಅದು ಕಂಪ್ಲೀಟ್ ಆಗಿಲ್ಲ, ಅದೇ ಗುಂಗಲ್ ಇರ್ತದೆ. ಬಟ್ ಯಾವ ತರ ನಾವು ಮೆಂಟಲಿ ಸೆಟ್ ಆಗ್ಬೇಕಂದ್ರೆ, ಒಂದ್ ಸರಿ ಆಫೀಸ್ ಇಂದ ಹೊರಗಡೆ ಬಂದ್ಮೇಲೆ ಆಯ್ತು, ನಂದು ಕರಾಟೆಗೆ ನಾನು ಟೈಮ್ ಕೊಡೋದು, ಜಿಮ್ಮಿಗೆ ಹೋಗ್ಬೇಕು, ಇಷ್ಟೊತ್ತು ವರ್ಕೌಟ್ ಮಾಡಿ ಬಂದು ಕರಾಟೆ ಪ್ರಾಕ್ಟೀಸ್ ಮಾಡ್ಬೇಕು. ಅದಾದ್ಮೇಲೆ ಕರಾಟೆ ಸ್ವಲ್ಪ ವಿಡಿಯೋಸು, ಯೂಟ್ಯೂಬ್ ವಿಡಿಯೋಸು ಆ ತರ ಎಲ್ಲ ನಾನು ನೋಡ್ತಾ ಇದ್ದೆ. ವರ್ಕ್ ಪ್ರೆಷರ್ ಇದ್ದೇ ಇರತ್ತೆ, ನಾಳೆನೆ ನೋಡೋದು, ನಾಳೆ ಒಮ್ಮೆ ಆಫೀಸಿಗೆ ರೀಚ್ ಆದ್ಮೇಲೆ ಆಮೇಲೆ ನಾನು ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀನಿ ಅಂತ ಆ ತರ ಮಾಡ್ತಾ ಇದ್ದೆ. ಸಾಮಾನ್ಯವಾಗಿ ನಮ್ಮ ಭಾರತೀಯ ಕ್ರಮದಲ್ಲಿ ಅಂತ ಹೇಳಿದ್ರೆ, ಮಕ್ಕಳು SLC ತನಕ ಸ್ಪೋರ್ಟ್ಸ್, ಡಾನ್ಸ್, ಸಂಗೀತ ಎಲ್ಲ ಇರ್ತದೆ. ಒಮ್ಮೆ SLC PUC ಬಂದ ಕೂಡಲೇ ಅದೆಲ್ಲ ಸಾಕು, ಇನ್ನು ಎಕ್ಸಾಮ್ ಮಾಡಿ ಅಂತ ಒಂದು ವಾಟರ್ ಟೈಟ್ ಕಂಪಾರ್ಟ್ಮೆಂಟ್, ಅಲ್ಲಿಂದ ಆಚೆ ಏನೂ ಇಲ್ಲ. 100ಕ್ಕೆ 90 ಜನ ಅಷ್ಟೊತ್ತಿಗೆ ಬಿಟ್ಬಿಡ್ತಾರೆ. ನಿಮ್ಮ ವಿಚಾರದಲ್ಲಿ ಹೇಗಾಯ್ತಿದೆಲ್ಲ? ಅದ್ರದ್ದು ಮೇನ್ ಯಾರಂದ್ರೆ ನಮ್ಮ ಪೇರೆಂಟ್ಸ್ ನಮ್ಮಲ್ಲಿ ಬೇರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಎಷ್ಟು ಉತ್ಸಾಹ ಇದೆ, ಎಷ್ಟು ಕೆಪಬಿಲಿಟಿ ಇದೆ ಅಂತ ನೋಡಿ ಅವ್ರು ಸಪೋರ್ಟ್ ಮಾಡಿದ್ರೆ ಖಂಡಿತ ಅದನ್ನ ಮುಂದುವರ್ಸಕ್ಕಾಗತ್ತೆ. ಆ ವಿಷಯದಲ್ಲಿ ನಾನು ತುಂಬಾ ಭಾಗ್ಯವಂತ ಅಂತ ಹೇಳ್ಬೋದು. ನನ್ನ ಅಪ್ಪ ತುಂಬಾ ಸಪೋರ್ಟ್ ಮಾಡ್ತಾರೆ. ಕರಾಟೆ ಇರ್ಲಿ, ಮಾರ್ಷಲ್ ಆರ್ಟ್ ಇರ್ಲಿ, ಅಥವಾ ಯಾವುದೇ ಅದರ್ ಕಲ್ಚರಲ್ ಆಕ್ಟಿವಿಟೀಸ್ ಇರ್ಲಿ, ಅವ್ರಿಗೆ ತುಂಬಾ ಇಂಟ್ರೆಸ್ಟ್. ಬಟ್ ಅವ್ರಿಗೆ ಆ ಅವಕಾಶ ಸಿಗ್ಲಿಲ್ಲ ಅವರು ಬಾಲ್ಯದಲ್ಲಿ ಇರ್ಬೇಕಿದ್ರೆ. ಅದಕ್ಕೋಸ್ಕರ ಅವರು ನನ್ನಲ್ಲಿ ನೋಡಿದ್ರು. ನಾನು ಕಲಿಯೋದ್ರಲ್ಲೂ ಸಾಮಾನ್ಯ ಹುಷಾರಿನೇ ಇದ್ದೆ. ಅದಲ್ಲದೆ ನಾನು ಡ್ಯಾನ್ಸು, ಕರಾಟೆ, ತಬ್ಲಾ ಎಲ್ಲಾನು ತುಂಬಾ ಆಸಕ್ತಿ ಪಡ್ತಾ ಇದ್ದೆ, ಅದಕ್ಕೆ ಟೈಮ್ ಕೊಡ್ತಾ ಇದ್ದೆ, ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಅದನ್ನ ನೋಡಿ ಅಪ್ಪ ಕಲಿಯೋದಿರ್ಲಿ, ಕಲಿಯೋದ್ರ ಜೊತೆಗೆ ಇದು ಇರ್ಬೇಕು, ಅವಾಗ ನಿಮ್ಗೆ ಮಾನಸಿಕವಾಗಿ ಖುಷಿ, ಅದಾದ್ಮೇಲೆ ತುಂಬಾ ಜನರ ಪರಿಚಯ ಆಗತ್ತೆ, ಸೊಸೈಟಿನಲ್ಲಿ ಯಾವ ತರ ಬದುಕಬೇಕು. ಬರೀ ಕಲಿಯೋದಂತ ಹೇಳಿದ್ರೆ ಅದ್ರಲ್ಲಿ ನಿಮ್ಗೆ ಎಲ್ಲಾನು ಸಿಗಲ್ಲ. ಅದಕ್ಕೋಸ್ಕರ ಅವರು ಎಲ್ಲಾನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗು ಅಂತ ನನ್ಗೆ ಯಾವತ್ತು ಹೇಳ್ತಾ ಇದ್ರು. ಅವ್ರು ಸಪೋರ್ಟ್ ಮಾಡಿದ್ರು. ನನ್ನ ಅಮ್ಮ ಅಪ್ಪ ಎಲ್ಲ ಫ್ಯಾಮಿಲಿನೂ ಕಲ್ಚರಲ್ ಆಕ್ಟಿವಿಟೀಸಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ, ತುಂಬಾ ಪ್ರೋತ್ಸಾಹ ಮಾಡ್ತಾರೆ. ಸೊ ಇದರಿಂದಾಗಿ ನನ್ಗೆ ಆಫ್ಟರ್ 10th ಅಥವಾ ಆಫ್ಟರ್ PUCನು ಕಂಟಿನ್ಯೂ ಮಾಡಕ್ಕಾಯ್ತು. ಇವಾಗ್ಲೂ ಹಂಗೆ, ನಾನು ಆಫೀಸ್ ಜಾಬ್ ಸೇರಿದ್ರು ನನ್ನ ಅಪ್ಪ ಇವಾಗ ಕರಾಟೆ ಕ್ಲಾಸಿಗೆ ಕರ್ಕೊಂಡು ಹೋಗ್ಬೇಕಂದ್ರೆ ತಕ್ಷಣ ಕಾರ್ ರೆಡಿ ಮಾಡ್ತಾರೆ, ಹೋಗುವ ಆನ್ ಟೈಮ್ ನಂದಲ್ಲಿ ರೀಚ್ ಮಾಡಿಸೋದು, ಮತ್ತೆ ಸಪೋರ್ಟ್ ಮಾಡೋ, ಈ ತರ ಮಾಡು, ಆ ತರ ಮಾಡು, ಅದು ನಿನ್ಗೆ ಹೆಲ್ಪ್ ಆಗತ್ತೆ ಅಂತ ತುಂಬಾ ಸಪೋರ್ಟ್ ಮಾಡ್ತಾರೆ. ನೀವು ಆರಂಭದಲ್ಲಿ ಕರಾಟೆ ಕಲ್ತ್ರಿ, ಎಲ್ಲಿ ಕಲ್ತ್ರಿ ಮತ್ತು ನಿಮ್ಮ ಕೋಚ್ ಯಾರು? ನಂತರ ನೀವು ನಿಧಾನವಾಗಿ ಟೆಕ್ವಾಂಡೋಗೆ ಹೊರಳಿಕೊಂಡ್ರಿ, ಆಗ ನಿಮ್ಮ ಕೋಚ್ ಯಾರು? ಈ ಒಂದು ಹೊರಳಿಕೊಂಡ ಒಂದು ಪ್ರಕ್ರಿಯೆ ಉಂಟಲ್ಲ, ಟ್ರಾನ್ಸಿಷನ್, ಅದು ಸುಲಭ ಆಯ್ತಾ, ಕಷ್ಟ ಆಯ್ತಾ? ನಾನು ನನ್ನ 4ನೇ ತರಗತಿ ಅಂದ್ರೆ 9ನೇ ವಯಸ್ಸಿನಲ್ಲಿ ನಾನು ಕರಾಟೆ ತರಬೇತಿಗೆ ಸೇರಿದ್ದು. ನಂದು ಕರಾಟೆ ಸರ್ ಆನಂದ್ ಅಂತ, PK ಆನಂದ್, ಅವರು ಕಾಸರಗೋಡು ಜಿಲ್ಲೆಯ ಬದಿಯಡ್ಕದವರು. ಅವರು ನಮ್ಮ ಹಳ್ಳಿಯಲ್ಲಿ
ಈ ತರ ಒಂದು ಕ್ಲಾಸ್ ಮಾಡ್ಬೇಕು, ಮಕ್ಕಳಿಗೆ ಅಪಾರ್ಚುನಿಟಿ ಸಿಗ್ಬೇಕು ಅಂತ ಅವರು ಕರಾಟೆ ಸ್ಟಾರ್ಟ್ ಮಾಡಿದ್ರು. ಯಾರು ಮಕ್ಕಳು ಸೇರ್ತಾ ಇರ್ಲಿಲ್ಲ. ನೀವು ಹೇಳಿದ ಪ್ರಕಾರ ಕರಾಟೆ ಅಂದ್ರೆ ವೈಲೆಂಟು, ಆ ತರ ಎಲ್ಲ ಯಾವ ಮೈಂಡ್ ಸೆಟ್ ಇತ್ತು ಅಂತ ಗೊತ್ತಿಲ್ಲ, ಯಾರು ಸೇರ್ತಾ ಇರ್ಲಿಲ್ಲ. ಎಸ್ಪೆಷಲಿ ಹೆಣ್ಮಕ್ಳು ಯಾರು ಸೇರ್ತಾನೆ ಇರ್ಲಿಲ್ಲ. ಬಟ್ ನನ್ನಪ್ಪ ಯಾರಿದ್ರು ಇಲ್ಲ ಅಂದ್ರು ನಾನ್ ನಿನ್ ಜೊತೆ ಇಡೀ ಕ್ಲಾಸ್ ಮುಗಿಯೋ ತನಕ ಕೂತು ನಿನ್ ಜೊತೆ ಇದ್ದು ನಾನು ಸಪೋರ್ಟ್ ಮಾಡ್ತೇನೆ ಅಂತ ನನ್ನನ್ನು ಜಾಯಿನ್ ಮಾಡ್ಸಿದ್ರು. ನಾನ್ ಜಾಯಿನ್ ಆಗಿದ್ದವಾಗ 4 ಜನ ಇದ್ರು. ಒಂದೇ ವರ್ಷದಲ್ಲಿ ಅವ್ರಿಗೆ 20-25 ಜನ ಸೇರಿದ್ರು. ಯಾಕಂತ ಹೇಳಿದ್ರೆ ನಾವು ಜಾಯಿನ್ ಆಗಿ ನಾವು 4 ಜನ 2 ತಿಂಗಳಲ್ಲಿ ಅವ್ರು ನಮ್ಮನ್ನ ಜಿಲ್ಲಾ ಮಟ್ಟ ಟೂರ್ನಮೆಂಟಿಗೆ ಕರ್ಕೊಂಡೋದ್ರು. ಅಲ್ಲಿ ನಮ್ಗೆ ಚಿನ್ನದ ಪದಕ ಹೋದವ್ರಿಗೆಲ್ಲ ಚಿನ್ನದ ಪದಕ, ಬೆಳ್ಳಿ ಪದಕ ಎಲ್ಲಾನು ಸಿಕ್ತು. ಅದನ್ನ ನೋಡಿ ಅವರು ಪೇಪರ್ ಅಲ್ಲಿ ಹಾಕ್ಸಿದ್ರು ನಮ್ಮನ್ನ. ಅದನ್ನ ನೋಡಿ ಅಲ್ಲಿದ್ದ ಜನರಿಗೆ ಚೇಂಜ್ ಆಯ್ತು, ಪರ್ಸೆಪ್ಷನ್ ಚೇಂಜ್ ಆಯ್ತು. ಓಕೆ, ನಾವು ಮಾಡ್ಬೋದು, ಇವ್ರು ಈ ತರ ಹೋಗಿದ್ದಾರೆ ಅಂತ ತುಂಬಾ ಜನ ಸೇರ್ಕೊಂಡ್ರು. ಈ ತರ ನನ್ ಕರಾಟೆ ಜರ್ನಿ ಸ್ಟಾರ್ಟ್ ಆಯ್ತು. ನಂದು 9ನೇ ಕ್ಲಾಸ್ ಅಲ್ಲಿ ನನಗೆ ಬ್ಲಾಕ್ ಬೆಲ್ಟ್ ಸಿಕ್ತು. ಅವ್ರದ್ದು 2ನೇ ಬ್ಯಾಚು ಬ್ಲಾಕ್ ಬೆಲ್ಟ್ ಕೊಡೋ ಅವಾರ್ಡ್ಸ್ ಸೆರೆಮನಿ ಇದ್ದಿದ್ದು. ಸೊ ಅಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ಫಂಕ್ಷನ್ ಆಯ್ತು. ನನ್ನ ಅಪ್ಪ ಅಮ್ಮ ಎಲ್ಲ ಬಂದು ಖುಷಿ ಪಟ್ರು. 9ನೇ ಕ್ಲಾಸ್ ಅಲ್ಲಿ ಬ್ಲಾಕ್ ಡಾನ್ಸ್ ಸಿಕ್ತು. ಬ್ಲಾಕ್ ಬೆಲ್ಟ್ ಅಂತ ನೀವ್ ಹೇಳಿರ್ತಾರ, ಬ್ಲಾಕ್ ಬೆಲ್ಟ್ ಆದ್ಮೇಲೆ ಅದೊಂದು ಕರಾಟೆನಲ್ಲಿ ಟ್ರೆಂಡ್. ಬ್ಲಾಕ್ ಬೆಲ್ಟ್ ಆದ್ಮೇಲೆ ನಿಲ್ಸೋದು. ಇನ್ನಾಯ್ತು, ನಮ್ದಾಯ್ತು, ಕರಾಟೆ ಮುಗೀತು, ಕಲ್ತಾಯ್ತು, ಡಿಗ್ರಿ ಆದಾಗೆ. ಬಟ್ ಅದು ಆತರ ಅಲ್ಲ ಆಕ್ಚುಲಿ, ಅದು ಕಂಟಿನ್ಯೂಸ್ ಪ್ರಾಸೆಸ್. ಸೊ ಬ್ಲಾಕ್ ಬೆಲ್ಟ್ ಅಲ್ಲೂ 9 ಲೆವೆಲ್ಸ್ ಇದೆ. ಸೊ 9 ಲೆವೆಲ್ ಅಲ್ಲಿ ನನ್ನಪ್ಪ ಟ್ರೆಂಡ್ ಹೆಂಗಂದ್ರೆ ಬ್ಲಾಕ್ ಬೆಲ್ಟ್ ಆಗಿ ಮುಗೀತು. ಸೊ ಇದ್ರಲ್ಲಿ ನೀನ್ ಏನಾದ್ರೂ ಸಾಧನೆ ಮಾಡ್ಬೇಕು, 9 ಬೆಲ್ಟ್ ಅಲ್ಲಿ ಅಟ್ಲೀಸ್ಟ್ ನಿನ್ಗೆ ಆಗೋ ಅಷ್ಟಾದ್ರೂ ನೀನ್ ಮಾಡ್ಬೇಕು, ಬ್ಲಾಕ್ ಬೆಲ್ಟ್ ಅಲ್ಲಿ ನಿಲ್ಸಬಾರ್ದು ಅಂತ ನಂದು ಮತ್ತೂನು ನನ್ಗೆ ಎಕ್ಸಾಮ್ ಬರ್ಸಿ ಮತ್ತೂನು ಕ್ಲಾಸಿಗೆ ಹೋಗಿ ನಂಗೆ ಬ್ಲಾಕ್ ಬೆಲ್ಟ್ ಅಲ್ಲಿ ಸೆಕೆಂಡ್ ಡಾನ್ ಸಿಕ್ತು, ಸೆಕೆಂಡ್ ಲೆವೆಲ್ ಸಿಕ್ತು. ಅದಾದ್ಮೇಲೆ ನನ್ಗೆ ಬೆಂಗಳೂರಿಗೆ ಹೋಗ್ಬೇಕಾಗಿ ಬರ್ತು. ಕೆಲ್ಸದ ವಿಷಯದಲ್ಲಿ ನಾನು ಬ್ಯಾಂಗ್ಳೂರಿಗೆ ಬಂದೆ. ಅಲ್ಲಿ ಬಂದ್ಮೇಲೆ ನಂದು ಸೆಲ್ಫ್ ಕುಕ್ಕಿಂಗು, ಕಾರ್ಪೊರೇಟ್ ಪ್ರೆಷರು, ಕೆಲ್ಸ, ಟಾರ್ಗೆಟ್ ಆ ತರ ಈ ತರ ಅಂತ ಆಗ್ಬಿಟ್ಟು ನಾನು 2 years ಗ್ಯಾಪ್ ತಗೊಂಡೆ. ವರ್ಕೌಟ್ ಅಂತ ಮಾಡ್ತಾ ಇದ್ದೆ, ಬಟ್ ಕರಾಟೆ ಅಥವಾ ಟೈಕೊಂಡ ಯಾವುದೇ ಫಾರ್ಮ್ ಅಲ್ಲೂ ನಾನು ಪ್ರಾಕ್ಟೀಸ್ ಮಾಡ್ತಾ ಇರ್ಲಿಲ್ಲ. ಅದಾದ್ಮೇಲೆ ನಂದು ಸರ್ ಇದಾರೆ, ಆನಂದ್ ಸರ್, ಬದಿಯಡ್ಕ ಸರ್, ನನ್ನ ಫಸ್ಟ್ ಸರ್. ಅವರು ಒಂದು ಕರಾಟೆ ಎಕ್ಸಾಮ್ ಇತ್ತು ನಂದು ಜೂನಿಯರ್ಸ್ಗೆ. ಅದಕ್ಕೆ ನಂದು ವಾಲಂಟಿಯರ್ ಆಗಿ ನಂಗೆ ಇನ್ವೈಟ್ ಮಾಡಿದ್ರು. ಆಫ್ಟರ್ 2 years ನಂಗೆ ಏನೋ ಅಪಾರ್ಚುನಿಟಿ ಸಿಕ್ತಿದೆ, ಸರ್ ಪುನಃ ನನ್ನನ್ನು ಕರೀತಾ ಇದ್ದಾರೆ ಅಂತ ನಾನು ಹೋದೆ. ಅಲ್ಲಿಗೆ ಇನ್ನೊಬ್ರು ಸರ್ ಜಡ್ಜ್ ಆಗಿ ಅಥವಾ ಗೆಸ್ಟ್ ಸರ್ ಆಗಿ ಅನಿಲ್ ಸರ್ ಅಂತ ಅವ್ರು ಕರ್ಸಿದ್ರು. ಎಕ್ಸಾಮ್ ಎಲ್ಲ ಮುಗ್ದು ಲಾಸ್ಟ್ ಅಲ್ಲಿ ಒಂದು ಸಣ್ಣ ಫಂಕ್ಷನ್ ತರ ಇಟ್ಕೊಂಡ್ರು. ಅಲ್ಲಿ ನನ್ಗೊಂದು ಡೆಮೋ ಮಾಡಕ್ಕೆ ಅವಕಾಶ ಕೊಟ್ರು ನನ್ ಸರ್. ಆ ಡೆಮೋದಲ್ಲಿ ವಿವಿಧ ಏನು ಗೆಸ್ಚರು, ಪೋಸ್ಚರು, ಆಮೇಲೆ ಹಂಚನ್ ಹೊಡಿಯೋದು, ಬ್ರೇಕ್ ಬ್ರೇಕಿಂಗ್ ಎಲ್ಲಾನು ಒಂದು ಮಿಕ್ಸ್ ಅಪ್ ಮಾಡಿ ನಂದೇ ಒಂದು ಡೆಮೋ ಕೊಟ್ಟೆ. ಆ ಡೆಮೋ ನೋಡ್ಬಿಟ್ಟು ಗೆಸ್ಟ್ ಸರ್ ಆಗಿ ಬಂದ ಅನಿಲ್ ಸರ್ಗೆ ತುಂಬಾ ಇಂಪ್ರೆಸ್ ಆಯ್ತು. ಇವಳು ತುಂಬಾ ಕೆಪಬಲ್ ಇದ್ದಾರೆ, ಆಫ್ಟರ್ 2 years ಗ್ಯಾಪ್ ಇಟ್ಟು ಬಂದ್ರು ಈ ತರ ಪರ್ಫಾರ್ಮ್ ಮಾಡ್ತಾ ಇದ್ದಾಳೆ, ಇವಳಿಗೆ ಪ್ರಾಕ್ಟೀಸ್ ಕೊಟ್ರೆ ಇವಳು ಏನೋ ಸಾಧಿಸಬಹುದು ಅಂತ ಹೇಳ್ಬಿಟ್ಟು ಅವರು ನನ್ನ ಹತ್ರ ಬಂದು ಬ್ಯಾಕ್ ಗ್ರೌಂಡ್, ಬಯೋಡಾಟಾ ಎಲ್ಲ ಕಲೆಕ್ಟ್ ಮಾಡಿದ್ರು. ಯಾವ ತರ, ಎಷ್ಟು ವರ್ಷದಿಂದ ನಾನು ಕರಾಟೆ ಕಲಿತಾ ಇದ್ದೀನಿ, ಟೈಕೊಂಡದಲ್ಲಿ ಏನಾದ್ರೂ ಟಚ್ ಇದೆಯಾ. ಅವ್ರು ಯಾಕಂದ್ರೆ ಟೈಕೊಂಡದಲ್ಲಿ ಅವರು ತುಂಬಾ ಮಾಸ್ಟರ್, ತುಂಬಾ ಪ್ರಾಕ್ಟೀಸ್ ಇದೆ ಅವ್ರಿಗೆ. ಸೊ ಅವ್ರು ಹೇಳಿದ್ರು, ನಿಂಗೆ ಟೈಕೊಂಡ ಇಂಟ್ರೆಸ್ಟ್ ಇದೆಯಾ ಅಥವಾ ಟೈಕೊಂಡದಲ್ಲಿ ಏನಾದ್ರೂ ಕಲಿಬೇಕು ಅಂತ ಆಸಕ್ತಿ ಇದೆಯಾ, ಯಾಕಂದ್ರೆ ನಾನ್ ನಿಂಗೆ ಅಪಾರ್ಚುನಿಟಿ ಕೊಡ್ಬೋದು ಅಂತ ಅವ್ರು ಪರ್ಸನಲ್ ಆಗಿ ಬಂದು ನನ್ಗೆ ಕನೆಕ್ಟ್ ಆದ್ರು. ನಂದು ಸರ್ ಹತ್ರ ಹೋಗಿ ಹೇಳ್ದೆ, ಈ ತರ ನಂಗೆ ಅಪಾರ್ಚುನಿಟಿ ಇದೆ, ನಾನು ಕರಾಟೆ 14 ವರ್ಷದಿಂದ ಕಲಿತಾ ಇದ್ದೀನಿ, ಇವಾಗ ನಾನು ಟೈಕೊಂಡ ಹೋಗೋದಿದ್ರೆ ಏನಾದ್ರೂ ಸಮಸ್ಯೆ ಇದೆಯಾ ಅಥವಾ ನಿಮ್ ಪರ್ಮಿಷನ್ ಇದೆಯಾ ಅಂತ ನಾನು ಕೇಳಿದೆ. ಅವ್ರು ಹೇಳಿದ್ರು, ಕರಾಟೆ ಇರ್ಲಿ ಟೈಕೊಂಡ ಇರ್ಲಿ, ಅದು ಎಟ್ ದ ಎಂಡ್ ಆಫ್ ದಿ ಡೇ ಇಟ್ ಇಸ್ ಮಾರ್ಷಲ್ ಆರ್ಟ್, ಎಷ್ಟು ಬೇಕಿದ್ರು ಕಲಿ, ಇದು ನಿಮ್ಗೊಂದು ಹೊಸದ್ ಫಾರ್ಮ್ ಆಗತ್ತೆ ಕಲಿಯೋದು ಅಂತ ಅವ್ರ ಆಶೀರ್ವಾದ ಸಿಕ್ತು. ಸೊ ನಾನು ಅನಿಲ್ ಸರ್ಗೆ ಟೈಕೊಂಡ ಕಲಿಸ್ಬೇಕಂತ ನಾನು ಕೇಳ್ಕೊಂಡೆ. ಆದ್ರೆ ನನಗೆ ಕರಾಟೆ ಕ್ಲಾಸ್ ಆದ್ರೆ ನಾನು ಯಾವತ್ತು ಫಿಸಿಕಲ್ ಫೇಸ್ ಟು ಫೇಸ್ ಆಗಿ ಹೋಗ್ತಾ ಇದ್ದೆ. ಬಟ್ ಟೈಕೊಂಡದಲ್ಲಿ ನನಗೆ ಆ ತರ ಹೋಗಕ್ಕೆ ಅಷ್ಟೊಂದಾಗಿಲ್ಲ. ಯಾಕಂತ ಹೇಳಿದ್ರೆ ನಾನು ಬ್ಯಾಂಗ್ಳೂರಲ್ಲಿ ಜಾಬ್ ಮಾಡ್ತಾ ಇದ್ದೆ. ಸೊ ನಾನು ಊರಿಗೆ ಯಾವಾಗ ಬರ್ತಿದ್ದೆ, ನನ್ನ ಮನೆಗೆ ಯಾವಾಗ ಬರ್ತಿದ್ದೆ, ಅವಾಗ ಪ್ರಾಕ್ಟೀಸಿಗೆ ಹೋಗ್ತಾ ಇದ್ದೆ. ಅದು ನನ್ನ ಮನೆ ಹತ್ರ ಇರ್ಲಿಲ್ಲ, ತುಂಬಾ ದೂರ ಹೋಗ್ಬೇಕು. ಚೆರ್ವತ್ತೂರ್ ಅಂತ 1-2 ಗಂಟೆ ಜರ್ನಿ ಮಾಡ್ಬೇಕು ಅಲ್ಲಿಗೆ. ಆದ್ರೆ ನಾನು ಅಲ್ಲಿಗೆ ಹೋಗಿ ಊರಿಗೆ ಬಂದಿರುವಾಗ ಅಲ್ಲಿಗೆ ಹೋಗಿ ಕಲ್ತು ಬರ್ತಾ ಇದ್ದೆ. ಅದಾದ್ಮೇಲೆ ಅವರು ಆನ್ಲೈನ್ ತಗೊಳ್ತಾ ಇದ್ರು ಕ್ಲಾಸ್. ಆ ತರ ಆಗಿ 2 ವರ್ಷದಿಂದ ಟೈಕೊಂಡನ್ನು ಕಲೀಲಿಕ್ಕೆ ಪ್ರಾರಂಭಿಸಿದೆ. ಅನಿಲ್ ಸರ್ ಇಂದಾಗಿ ನನ್ಗೆ ಇವಾಗ ಮಲೇಷ್ಯಾದಲ್ಲಿ ಇಂಡಿಯಾ ನಾನು ರೆಪ್ರೆಸೆಂಟ್ ಮಾಡಕ್ಕೆ ಆ ಕಾಂಪಿಟೇಷನ್ಗೆ ಹೋಗಕ್ಕೆ ಅಪಾರ್ಚುನಿಟಿ ಸಿಕ್ತು. ಮಧುಶ್ರೀ, ಈ ಕಾಲಘಟ್ಟದಲ್ಲಿ ನೀವು ಒಂದು ತೀರ್ಮಾನಕ್ಕೆ ಬರಬೇಕಾಗುತ್ತೆ, ಮುಂದೇನು ಅಂತ ಅಲ್ವಾ? ಇಷ್ಟು ದಿನ ಹಲವಾರು ತರದ ಚಾಂಪಿಯನ್ಶಿಪ್ಗೆ ಹೋದ್ರಿ, ಕ್ರೀಡಾಕೂಟಗಳಿಗೆ ಹೋದ್ರಿ, ಇನ್ನು ಈಗ ಉದ್ಯೋಗಕ್ಕೆ ಸೇರಿದಿರಿ. ಈಗ ಕೆಲವೆಲ್ಲ ತೀರ್ಮಾನ ತಗೊಳ್ಬೇಕಾಗತ್ತೆ. ನೀವು ಮುಂದೇನ್ ಮಾಡ್ಬೇಕು ಅಂತ, ಇದರಲ್ಲಿ ನೀವೇ ಟೀಚರ್ ಆಗೋದಾ ಅಥವಾ ನಿಮ್ಮ ಏಜ್ ಗ್ರೂಪ್ಗೆ ಸರಿಯಾದಂತಹ ಬೇರೆ ಬೇರೆ ಕಾಂಪಿಟೇಷನ್ಗಳಿಗೆ ಹೋಗುದಾ ಅಂತ. ನೀವು ಇದ್ರ ಬಗ್ಗೆ ನಿಮ್ಮ ಗುರುಗಳ ಜೊತೆಗೆ ಮತ್ತು ನಿಮ್ಮ ಪೇರೆಂಟ್ಸ್ ಜೊತೆಗೆ ಮಾತನಾಡಿ ಯಾವ ಒಂದು ನಿರ್ಧಾರಕ್ಕೆ ಬಂದಿದ್ದೀರಿ?
ಹೌದು, ನನಗೆ ನನ್ನ ಫಸ್ಟ್ ಆನಂದ್ ಸರ್ ನನ್ನ ಕರಾಟೆ ಬ್ಲಾಕ್ ಬೆಲ್ಟ್ ಆದಾಗ ನನಗೊಂದು ಅಪಾರ್ಚುನಿಟಿ ಕೊಟ್ರು. ಗವರ್ಮೆಂಟ್ ಶಾಲೆ ಹುಡುಗಿಯರಿಗೆ ಫ್ರೀ ಕ್ಲಾಸಸ್ ತಗೊಳ್ಬೇಕು ಅಂತ. ಅದ್ರಲ್ಲಿ ನನಗೆ ತುಂಬಾ ಕಾನ್ಫಿಡೆನ್ಸ್ ಬಂತು, ನಂಗೆ ಕರಾಟೆ ಒಂದು ಟೀಚರ್ ಆಗ್ಬೋದು, ನಂಗೂನು ತರಬೇತಿ ಕೊಡಕ್ ಕೆಪಾಸಿಟಿ ಇದೆ ಅಂತ ನನಗೆ ಕಾನ್ಫಿಡೆನ್ಸ್ ಬಂತು. ಅದಾದ್ಮೇಲೆ ವಾಪಸ್ ಗ್ಯಾಪ್ ಬಂತು. ಬಟ್ ಇವಾಗ ನಾನು ಈ ಕಾಂಪಿಟಿಷನ್ ಅಲ್ಲಿ ವಿನ್ ಆದದನ್ನ ನೋಡಿ ನಂದು ಅನಿಲ್ ಸರ್ ಅಂದ್ರೆ ನನ್ನ ಟೈಕೊಂಡೋ ಕೋಚ್ ಏನ್ ಹೇಳಿದ್ರು ಅಂತ ಹೇಳಿದ್ರೆ, ನೀನ್ ಇನ್ನೂ ಸ್ವಲ್ಪ ಕಲಿ, ಟ್ರೈನ್ ಮಾಡಿ. ಯಾಕಂದ್ರೆ ಇದು 2 ವರ್ಷ ಆಗಿದ್ದು ನಾನು ಇವಾಗ ಕಲಿಯಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇನ್ನೂ ಒಂದು 2-3 ವರ್ಷ ಕಲ್ತು ಕೋಚ್ ಆಗು. ಅದಕ್ಕಿಂತ ಮುಂಚೆ ನೀನ್ ತುಂಬಾ ಕಾಂಪಿಟಿಷನ್ ಅಲ್ಲಿ ಭಾಗವಹಿಸಿ, ನಿನ್ ಕೆಪಾಸಿಟಿ ಇದೆ, ನಿನ್ ಚಿನ್ನ ಪದಕ ಬರೋ ತನಕ ಟೂರ್ನಮೆಂಟ್ ಹೋಗು, ಕಾಂಪಿಟಿಷನ್ಗೆ ಹೋಗು. ಅದೆಲ್ಲ ಆಗ್ಬಿಟ್ಟು ಒಂದು 3 ವರ್ಷ ಆದ್ಮೇಲೆ ನನ್ನ ಅಂಡರ್ ಅಲ್ಲಿ ಒಂದು ಕ್ಲಾಸ್ ತೆಗಿ ಅಂತ ನನಗೆ ಅಪಾರ್ಚುನಿಟಿ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾನು ತುಂಬಾ ಇವಾಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ತುಂಬಾ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಇಟ್ಸ್ ಅ ಲಾಂಗ್ ಟರ್ಮ್ ಪ್ರಾಜೆಕ್ಟ್, ಬಟ್ ನಾನು ರೆಡಿ ಆಗ್ತಾ ಇದ್ದೀನಿ. ಸೊ ನೀವು ಹೇಳಿದ ಪ್ರಕಾರ ಮುಂದಿನ ನಂದು ಪ್ಲಾನ್ ಒಂದು ಕ್ಲಾಸ್ ಇಡಬೇಕು ನನ್ನ ಅಂಡರ್ ಅಲ್ಲಿ. ನಂಗೆ ಗೊತ್ತಿರುವ ಕಲೆನ ಇನ್ನೊಬ್ರಿಗೆ ಹೇಳ್ಕೊಡ್ಬೇಕು ಅಂತ ನಂಗೆ ಆಸೆ ಇದೆ. ಅದಕ್ಕಿಂತ ಮುಂಚೆ ತುಂಬಾ ಕಾಂಪಿಟಿಷನ್ಗೆ ಹೋಗಿ ಚಿನ್ನದ ಪದಕ ಬರೋ ತನಕ ಕಾಂಪಿಟಿಷನ್ಗೆ ಹೋಗ್ಬೇಕಂತ ನಂದೊಂದು ಆಸೆ ಇದೆ. ಕೆಲವೊಂದು ಉದ್ಯೋಗಗಳಲ್ಲಿ ಇಂತಹ ಹವ್ಯಾಸಗಳನ್ನ ಮುಂದುವರಿಸೋದು ಕಷ್ಟ. ಕೆಲವು ಉದ್ಯೋಗಗಳಲ್ಲಿ ಆ ಉದ್ಯೋಗದಾತರು ಇದಕ್ಕೆ ಒಂದು ಬೆಂಬಲ ಕೊಡ್ತಾರೆ, ಕೆಲವೊಮ್ಮೆ ಬೆಂಬಲ ಕೊಡ್ಲಿಕ್ಕೆ ಆಗುದಿಲ್ಲ. ಇದೆಲ್ಲ ಸಮಸ್ಯೆ ಇರ್ತವೆ. ನಿಮ್ಮ ಈಗಿನ ಉದ್ಯೋಗದಲ್ಲಿ ಕಾರ್ಪೊರೇಟ್ ರಂಗ ಅಂತ ಹೇಳಿರಿ, ಅಲ್ಲಿ ನಿಮಗೆ ಎಷ್ಟು ಸಹಕಾರ ಸಿಗ್ತದೆ ಮತ್ತು ಅಲ್ಲಿ ಅವಕಾಶ ಕೂಡ ಆಗ್ಬೇಕು. ಕೆಲವೊಮ್ಮೆ ಆ ಉದ್ಯೋಗದ ಒಂದು ಇದಕ್ಕೆ ಅದು ಹೊಂದಿಕೊಳ್ಳುವುದಿಲ್ಲ. ಈಗ ನಿಮಗೆ ನಿಮ್ಮ ಉದ್ಯೋಗ ರಂಗದಲ್ಲಿ ಯಾವ ರೀತಿಯ ಒಂದು ಬೆಂಬಲ ಸಿಗ್ತಾ ಇದೆ, ಅವಕಾಶ ಸಿಗ್ತಾ ಇದೆ? ಈಗ ನಾನು ಬೆಂಗಳೂರಿನ ಟೆಕ್ ಸಿಸ್ಟಮ್ ಅಂತ ಹೇಳುವ ಕಂಪನಿನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಅದು ಅಲಿಜೀಸ್ ಗ್ರೂಪಿನ ಒಂದು ಸಬ್ಸಿಡರಿ ಕಂಪನಿ ಆಗಿದೆ. ಅದು ಮೂಲತಃ ಸ್ಟಾಫಿಂಗ್ ಕಂಪನಿ ಅಥವಾ ಟ್ಯಾಲೆಂಟ್ ಸೋರ್ಸಿಂಗ್ ಕಂಪನಿ ಅಂತ ಹೇಳ್ಬೋದು. ಅದರಲ್ಲಿ ನನ್ನ ಈಗಿನ ಕಲೀಗ್ಸ್ ಆಗಿರ್ಲಿ, ಕೋ ವರ್ಕರ್ಸ್ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಬಟ್ ಕೆಲಸ ಅಂತ ಬಂದಾಗ ತುಂಬಾ ಪ್ರೆಷರ್ ಇದೆ. ಯಾಕೆಂತ ಹೇಳಿದ್ರೆ ಅದು ಸೇಲ್ಸ್ ಮತ್ತೆ HR ಎರಡು ಕಾಂಬಿನೇಷನ್ ಅದು. ಸೊ ನಮಗೆ ಸ್ವಲ್ಪ ಟಾರ್ಗೆಟ್ ಅಂತ ಇರುತ್ತೆ, ಪ್ರೆಷರ್ ಅಂತ ಇದ್ದೇ ಇರುತ್ತೆ. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ನಾನು ಯಾವಾಗ ಈ ತರ ನಾನು ಎಕ್ಸ್ಟ್ರಾ ಕರಿಕ್ಯುಲರ್ ಅಲ್ಲಿ ಇದ್ದೇನೆ, ನಂದು ಮಾರ್ಷಲ್ ಆರ್ಟ್ಗೆ ಇಷ್ಟೊಂದು ಇಂಟ್ರೆಸ್ಟ್ ಇದೆ ಅಂತ ಅವ್ರಿಗೆ ಗೊತ್ತಾಯ್ತು, ಅವಾಗಿಂದ ಅವರು ತುಂಬಾ ನನಗೆ ಸಪೋರ್ಟ್ ಮಾಡಿದ್ರು. ಅಂದ್ರೆ ನನಗೆ ಮೊನ್ನೆ ಟೂರ್ನಮೆಂಟಿಗೆ ಹೋಗ್ಲಿಕ್ಕೆ ತುಂಬಾ ರಜೆ ಬೇಕಾಯ್ತು. ಅದೇ ರೀತಿ ಸ್ವಲ್ಪ ಸಮಯ ನಾನು ಸ್ವಲ್ಪ ಬೇಗ ಹೋಗ್ಬೇಕು, ಆ ತರ ಕ್ಲಾಸಿಗೆ ಅಟೆಂಡ್ ಆಗ್ಬೇಕು. ಅದಕ್ಕೆಲ್ಲ ಅವರು ನಂಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಅದಾದ್ಮೇಲೆ ನಾನು ಪದಕ ತಂದಾವಾಗ್ಲೂ ಹಾಗೆ ತುಂಬಾ ಸೆಲೆಬ್ರೇಷನ್ ಎಲ್ಲ ಇತ್ತು ಆಫೀಸಲ್ಲಿ. ಸೊ ನಂದು ಬೇರೆ ಕಾರ್ಪೊರೇಟಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸಪೋರ್ಟ್ ಇದೆ ನನಗೆ. ಯಾಕಂತ ಹೇಳಿದ್ರೆ ಈ ಕಾರ್ಪೊರೇಟ್ ಅಲ್ಲಿ ತುಂಬಾ ವ್ಯಾಲ್ಯೂ ಮಾಡ್ತಾರೆ ಎಂಪ್ಲಾಯೀಸ್ ನ, ಅವ್ರದ್ದು ಹ್ಯಾಪಿನೆಸ್, ಅವ್ರದ್ದು ಎಕ್ಸ್ಟ್ರಾ ಕಲಿಕರ್ಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಅಂತ ನಾನು ಹೇಳ್ತೇನೆ. ಮಧುಶ್ರೀ, ಕೆಲವು ಸ್ಪೋರ್ಟ್ಸ್ ಗಳಿಗೆ ತುಂಬಾ ಹಣ ಬೇಕಾಗುತ್ತೆ, ಕೆಲವೊಂದಕ್ಕಷ್ಟು ಬೇಕಾಗಿರುವುದಿಲ್ಲ. ಅಂದ್ರೆ ಯಾವ ಸ್ಪೋರ್ಟ್ಸ್ ಹೆಚ್ಚು ಪರಿಕರ ಬೇಕು, ಸ್ಪೆಸಿಫಿಕ್ ಆದಂತಹ ಮೈದಾನ ಇತ್ಯಾದಿ ಬೇಕು, ಅದಕ್ಕೆ ತುಂಬಾ ಹಣ ಖರ್ಚಾಗ್ತದೆ. ನಮಗೆ ನೋಡುವಾಗ ಕರಾಟೆಗೇನು ಬರಿಗೈಯಲ್ಲಿ ಆಡೋದು, ಇದಕ್ಕೆ ಖರ್ಚು ಉಂಟಾ ಅಂತ ಕಾಣ್ತದೆ. ನಿಮ್ಮ ಈ ಬೇರೆ ಬೇರೆ ಚಾಂಪಿಯನ್ಶಿಪ್ಗೆ ಹೋಗೋದಕ್ಕೆ ಮತ್ತು ಕಲಿಯೋದಕ್ಕೆ ಹೋಗೋದಕ್ಕೆ, ಕ್ಲಾಸ್ಗಳಿಗೆ ಹೋಗೋದಕ್ಕೆ ತುಂಬಾ ಹಣ ಬೇಕಾಗಿತ್ತಾ ಅಥವಾ ಪೇರೆಂಟ್ಸ್ ಸಪೋರ್ಟ್ ಸಾಕಾಗ್ತದಾ? ಬೇರೆ ಯಾವ ರೀತಿಯಲ್ಲಿ ಇದಕ್ಕೆ ತುಂಬಾ ಹಣ ಬೇಕಾಗ್ತದೆ? ನಿಮ್ಗೆ ಯಾರು ಸಪೋರ್ಟ್ ಮಾಡಿದ್ರು? ರಾಷ್ಟ್ರೀಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ನಮಗೆ ನಮ್ಮ ಪೇರೆಂಟ್ ಸಪೋರ್ಟ್ ಅಲ್ಲಿ ಹೋಗ್ಬೋದು, ಅಷ್ಟೇನು ಖರ್ಚಿರೋದಿಲ್ಲ. ಬಟ್ ಅಂತಾರಾಷ್ಟ್ರೀಯ ಮಟ್ಟ ಅಂತ ಹೇಳ್ಬೇಕಿದ್ರೆ ನಮಗೆ ತುಂಬಾ ಇಕ್ವಿಪ್ಮೆಂಟ್ಸ್ ಬೇಕಾಗ್ತದೆ, ಗ್ಲೌಸ್ ಮತ್ತೆ ಒಳ್ಳೆ ಮೆಟೀರಿಯಲ್ದು ಡ್ರೆಸ್, ಅದೇ ತರ ನಮ್ದು ಟ್ರಾವೆಲ್ ಎಕ್ಸ್ಪೆನ್ಸ್, ಹೋಗೋದು ಬರೋದು, ಅಲ್ಲಿ ಅಕೊಮಡೇಷನ್, ಆ ತರ ತುಂಬಾ ಖರ್ಚಾಗತ್ತೆ ಅಂತಾರಾಷ್ಟ್ರೀಯ ಮಟ್ಟ ಅಂತ ಬಂದಾಗ. ಸೊ ನನಗೆ ಕಾಂಪಿಟೇಷನ್ಗೆ ಹೋಗೋಕ್ಕಿಂತ ಮುಂಚೆ ನಾನು ಏನು ಅರ್ನ್ ಮಾಡ್ತಾ ಇದ್ದೇನೆ ಅದು ಮತ್ತೆ ನನ್ನ ಅಪ್ಪನ ಸಪೋರ್ಟ್ ಇಂದ ನಾನು ಹೋಗಿದ್ದು. ಯಾರ್ದು ಸಪೋರ್ಟ್ ಅಂತ ಬಂದಿಲ್ಲ. ನನ್ನ ಸರ್ ತುಂಬಾ ಗವರ್ಮೆಂಟ್ ಇಂದ ಅಪ್ರೋಚ್ ಆಗಿದ್ದಾರೆ ಆಫ್ಟರ್ ವಿ ಆರ್ ಗೆಟಿಂಗ್ ದ ಮೆಡಲ್. ಬಟ್ ಅದಕ್ಕಿಂತ ಮುಂಚೆ ನಮ್ದು ಸ್ಟ್ರಗಲ್ ತುಂಬಾ ಇರುತ್ತೆ. ನಾನು ಯಾವ ತರ ಅರ್ನ್ ಮಾಡ್ತೇನೆ, ನಂದು ಸ್ಯಾಲ್ರಿನೆಲ್ಲ ನಾನು ಕೂಡಿಡ್ತಾ ಇದ್ದೆ. ನಂಗೆ ನಂಗೆ ಮಲೇಷ್ಯಾ ಕಾಂಪಿಟೇಷನ್ಗೆ ಹೋಗ್ಬೇಕು, ಅಲ್ಲಿ ನಾನು ಇದು ಮಾಡ್ಬೇಕು ಅಂತ. ಅದೇ ತರ ಅದನ್ನ ಕಲೆಕ್ಟ್ ಮಾಡಿದ್ರು ಬೇರೆ ಎಕ್ಸ್ಪೆನ್ಸಸ್ ಎಲ್ಲ ಇರುತ್ತೆ. ಸೊ ಫುಲ್ಲಿ ನಂದೇ ಹಣದಿಂದ ಅಂತ ನಂಗೆ ಹೋಗಕ್ಕಾಗಿಲ್ಲ. ಅದಕ್ಕೆ ನನ್ನ ಅಪ್ಪ ಸಪೋರ್ಟಿಗೆ ಬಂದ್ರು, ನಾನು ಸ್ವಲ್ಪ ಸಪೋರ್ಟ್ ಮಾಡ್ತೇನೆ ಅಂತ. ಸೊ ಫಿನಾನ್ಷಿಯಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆಲ್ಲ ಇನಿಷಿಯಲ್ ಡೇಸ್ ಅಲ್ಲಿ ಹೋಗ್ಬೇಕಂದ್ರೆ ತುಂಬಾ ಖರ್ಚಿದೆ, ತುಂಬಾ ಕಷ್ಟ ಆಗಿದೆ. ಆದ್ರೆ ನಂದು ಅಪ್ಪಂದು ಸಪೋರ್ಟು, ನಾನು ತುಂಬಾ ನಂದು ಸ್ಯಾಲ್ರಿನೆಲ್ಲ ಕಲೆಕ್ಟ್ ಮಾಡಿ ಇಟ್ಟ ಕಾರಣ ನನಗೆ ಅಷ್ಟೊಂದು ಕಷ್ಟ ಅಂತ ಅನ್ಸ್ಲಿಲ್ಲ. ಬಟ್ ಯಾರು ಕೆಲಸ ಮಾಡದೆ ಸ್ಟೂಡೆಂಟ್ ಆಗಿರ್ತಾರೆ ಅವ್ರಿಗೆಲ್ಲ ಕೆಪಾಸಿಟಿ ಇದ್ರೂ ಹೋಗಕ್ಕಾಗಲ್ಲ ಫಿನಾನ್ಷಿಯಲ್ ಬಾಧೆಯಿಂದ. ಈಗ ನಂದು ಕ್ಲಾಸಲ್ಲೇ ನನ್ನ ಸರ್ ಸ್ಟೂಡೆಂಟ್ ಬೇರೆಯವ್ರನ್ನ ಕರ್ಕೊಂಡು ಹೋಗ್ಬೇಕು ಅಂತ ಅವ್ರಿಗಿತ್ತು. ಬಟ್ ಫಿನಾನ್ಷಿಯಲ್ ಪ್ರಾಬ್ಲಮ್ ಇಂದಾಗಿ ಅವರು ಲಾಸ್ಟ್ ಅಲ್ಲಿ ಅವ್ರಿಗೆ ಹೋಗಕ್ಕಾಗಿಲ್ಲ. ಸೊ ಈ ತರ ಕಾಂಪಿಟೇಷನ್ಗೆ ಹೋಗ್ಬೇಕಿದ್ರೆ ತುಂಬಾ ಖರ್ಚು ಬೀಳತ್ತೆ.
ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸರಿ ಮಧುಶ್ರೀ, ಇದುವರೆಗೆ ನಿಮ್ಮ ಕರಾಟೆ ಮತ್ತು ಟೆಕ್ವಾಂಡೋ ಕ್ರೀಡೆಗಳ ಅಧ್ಯಯನ, ಅಭ್ಯಾಸ ಮತ್ತು ಸ್ಪರ್ಧೆಗಳ ಕುರಿತು ಉತ್ತಮವಾದಂತಹ ಮಾಹಿತಿಗಳನ್ನು ನೀಡಿದ್ರಿ. ನಿಮ್ಮ ಈ ಮಾತುಗಳಿಂದ ನಮ್ಮ ಕೇಳುಗರು, ಮುಖ್ಯವಾಗಿ ಯುವಕ ಯುವತಿಯರು ಸ್ಫೂರ್ತಿಗೊಂಡು ತಮ್ಮ ಸಾಧನೆಯನ್ನು ಮುಂದುವರಿಸ್ತಾರೆ ಅಂತ ನಾನು ತಿಳಿತೇನೆ. ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು, ಧನ್ಯವಾದ. ಇದುವರೆಗೆ ಕರಾಟೆ ಮತ್ತು ಟೇಕ್ವೆಂಡೋ ಪಟು ಮಧುಶ್ರೀ ಮಿತ್ರ ಪೆರ್ಲಾ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನ ಕೇಳಿದಿರಿ. ಇದು ಇಂದಿನ ಯುವವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.